ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೂಕಜ್ಜಿಯ ಕನಸುಗಳಿಂದ ಅಧ್ಯಾಯ 2 ಅನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ? ಇನ್ನು ನೀವು ಅಧ್ಯಾಯ 1 ನೀವು ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡು ಬನ್ನಿ. ಏಕೆಂತ ಹೇಳಿದ್ರೆ ಅಧ್ಯಾಯ 2 ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಅಧ್ಯಾಯ 1 ಕೇಳಲೇಬೇಕು ಫ್ರೆಂಡ್ಸ್. ಓಕೆನಾ? ಇನ್ನು ನಿಮಗೆ ನಮ್ಮ ಊರಿನ ಕಥೆಯನ್ನು ಹೇಳುತ್ತೇನೆ. ಇಂದು ನಮ್ಮ ಊರಿಗೆ ಬಂದು ಹೋಗುವ ಜನರು ಕಡಿಮೆ. ಕಾಡು ಗುಡ್ಡಗಳ ಸೆರಗದು. 2-3 ಹರದಾರಿಗಳೊಳಗೆ ಪಶ್ಚಿಮ ಘಟ್ಟದ ನಾಗನಕಾಲು ಎಂಬ ಬರೆಯೇ ಬರುತ್ತದೆ. ನಮ್ಮ ಊರಿನ ಒಟ್ಟು 1 ಮೈಲು ಪಾಸಲೆಯಲ್ಲಿ 100 ಮನೆಗಳು ಇವೆಯೋ ಇಲ್ಲವೋ ಅದು ಏನೆನ್ನುತ್ತೀರಿ? ಎಲ್ಲ ಜಾತಿಯಸ್ಥರ ಮನೆಗಳು. ನಮ್ಮ ನಾಡಿನಲ್ಲಿ ಎಷ್ಟೊಂದು ಜಾತಿ ಮತ್ತು ಮತಗಳು ಇವೆಯೋ ಅವೆಲ್ಲವೂ ಇವೆ. ಮೋಗೇರರು, ಕುಡಿಬಿಯರು, ಬಿಲ್ಲವರು, ಜೈನರು, ಬ್ರಾಹ್ಮಣರು, ಗಾಣಿಗರು, ಅಡ್ಡ ಜಾತಿಯವರು, ನೀಟ ಜಾತಿಯವರು ಎಂದು ಜಾತಿಗಳ ಮಟ್ಟಿಗೆ ಪ್ರಾತಿನಿಧಿಕ ಹಳ್ಳಿ ನಮ್ಮದು. 1, 2 ಇಲ್ಲವೇ 3, 4 ಮನೆ ಒಂದೊಂದು ಜಾತಿಯವರದ್ದು. ಇಲ್ಲಿನ ಯಾರೊಬ್ಬರೂ ಊರು ಮನೆಯಲ್ಲಿ ನೆಂಟಸ್ತಿಕೆ ಬೆಳೆಸುವಂತಿಲ್ಲ. ಆಚೆ ಈಚಿನ ಹಳ್ಳಿಗಳಿಂದಲೇ ಹೆಣ್ಣನ್ನು ತರಬೇಕು, ಕೊಡಬೇಕು. ಅಂಥದರಲ್ಲಿ ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದು ಸಾಯದೆಯೂ ಬದುಕದೆಯೂ ಉಳಿದಿರುವವಳು ತಾನೊಬ್ಬಳೇ ಎನ್ನುವುದುಂಟು ನಮ್ಮ ಅಜ್ಜಿ. ಅವರಿಗೆ ಪ್ರಿಯವಾಗಿರುವ ಒಂದು ತಾವು ನಮ್ಮ ಮನೆ ಮುಂದೆ 10 ಮಾರು ದೂರದಲ್ಲಿರುವ ಅಶ್ವತ್ಥದ ಕಟ್ಟೆ. ಚಿಕ್ಕವನಾಗಿರುವಾಗ ನಾನು ಅವರನ್ನು ಇದೇನು ಅಜ್ಜಿ ಇಲ್ಲಿಗೆ ಬಂದು ಕುಳಿತಿರುವೆದೆಂದರೆ ನಿಮಗೆ ಅಷ್ಟು ಖುಷಿ ಎಂದು ಪ್ರಶ್ನಿಸಿದ್ದೆ. ಅವರು ಹೀಗೆಂದು ನೆನಪಿದೆ ಮಾಣಿ, ಇದು ನನ್ನ ಹಾಗೆಯೇ ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದದ್ದು. ನಾನು ಒಂದು 4 ದಿನ ನನ್ನ ಗಂಡನ ಮನೆಗೆ ಹೋಗಿ ಇದ್ದದ್ದು ನಿಜ. 4 ದಿನ. ಆಮೇಲೆ ಇದ್ದದ್ದು ಇಲ್ಲಿಯೇ. ಈ ಅಶ್ವತ್ಥಕ್ಕೂ ಪ್ರಾಯ ಸಂದಿತು, ನನಗೂ ಸಂದಿದೆ. ಅದರ ಮುಂದೆ ನನ್ನ ಪ್ರಾಯ ಭಾರಿ ಅಲ್ಲ. ಅದಕ್ಕೆ 1000ವೋ 10,000ವೋ 10,000ವೇ. ಅಷ್ಟು ವರ್ಷಗಳ ತನಕ ಯಾವ ಮರವೂ ಬದುಕಲಾರದು. ಮಗು, ಇದು ಅಶ್ವತ್ಥದ ಮರ, ಅಂತಿಂಥ ಮರವಲ್ಲ. ಈ ಮರ ನಿನ್ನೆ ಮೊನ್ನೆಯದಲ್ಲ. ಇದರ ಸುತ್ತ ಕಾಣಿಸುತ್ತಿರುವುದು ಹೊಸ ಬೇರು, ಹಳೆಯ ದಿಂಡು. ಎಲ್ಲೋ ಏನೋ ಬೆಳೆದಿದೆ ಇಲ್ಲೇ. ನನ್ನ ಅಂದಾಜು ಅದಕ್ಕೆ 500ರ ಮೇಲೆ ಆಗಿರಬಹುದು ವರ್ಷ. ಅದಕ್ಕಿಂತ ಹಿಂದೆ ಅಂಥದೇ ಮರ ಇಲ್ಲೇ ಇದ್ದಿತು ಎಂದು ನನ್ನ ಅಂದಾಜು. ಅಂತೂ ನಮ್ಮ ಮೂಡೂರು ಊರು ಆದನಿಂದಲೂ ಈ ಮರ ಇಲ್ಲಿಯೇ ಇದ್ದಿತ್ತು ಎಂದು ನನ್ನ ಯೋಚನೆ. ನಾನು ಶಾಲೆಗೆ ಹೋಗಿ 4 ಚುರುಕಿನ ಮಾತು ಕಲಿತ ಜಂಭಕ್ಕೆ ಅಜ್ಜಿ, ನಮ್ಮದು ಎಂಥ ಊರು? ಸಾಗರ, ಶಿವಮೊಗ್ಗ, ಕುಂದಾಪುರ, ಉಡುಪಿ ಅವಾದರೂ ಊರುಗಳು ಎಂದೆ. ಅವರು ನಕ್ಕರು. ಹೌದು ಹೌದು, ಈಗ ನಮ್ಮ ಊರು ಹೀಗಿದೆ ಅಂತಲೇ. ಹಿಂದೆ ಇದರ ಅಪ್ಪನ ಹಾಗಿನ ಊರು ಇಲ್ಲಿತ್ತು. ಇಕ್ಕೇರಿಗಿಂತ ದೊಡ್ಡದು. ಇಲ್ಲಿ ಒಂದು ಹರದಾರಿಯ ಸುತ್ತಿನೊಳಗೆ ಕಾಡಿನಲ್ಲಿ ಬಿದ್ದು ಹೋದ ಗೋಡೆ ಪೌಳಿ ಮತ್ತೊಂದು 1-2 ಅನ್ನುತ್ತೀಯಾ ಎಂದರು. ಅವರ ಮಾತನ್ನು ನೆನೆದು ಬೇಸಿಗೆಯ ರಜೆ ಬಂದಾಗಲೆಲ್ಲ, ಬಿಡುವು ಸಿಕ್ಕಿದಾಗಲೆಲ್ಲ ನನ್ನ ಸ್ನೇಹಿತ ಜನಾರ್ದನನನ್ನು ಕಟ್ಟಿಕೊಂಡು ನಮ್ಮ ಊರಿನ ಬರೀ ಬಯಲುಗಳನ್ನು ಮಾತ್ರವಲ್ಲ, ಕಾಡು ಗುಡ್ಡಗಳನ್ನೂ ಅಲೆದಾಡತೊಡಗಿದೆ. ನನ್ನ ತಮ್ಮ ನಾರಾಯಣ ಚಿಕ್ಕವನೆಂಬುದರಿಂದ ಅವನ ಕಣ್ಣನ್ನು ತಪ್ಪಿಸಿಕೊಂಡು ಹೋಗುತ್ತಿದ್ದೆವು. ನಮ್ಮ ಅಜ್ಜಿ ಹೇಳಿದ್ದು ನಿಜ. ನಮ್ಮ ಮನೆಯ ಅತಿ ಸಮೀಪದಲ್ಲೇ ಕನಿಷ್ಠ 3 ದೇವರ ಹಾಳು ಗುಡಿಗಳಿವೆ. ಆಚೀಚಿನ ಕಾಡು ಗುಡ್ಡಗಳಲ್ಲಿ ದೊಡ್ಡ ದೇವಾಲಯಗಳು ಯಾವುವೂ ಇಲ್ಲ. ಇದ್ದುದರಲ್ಲಿ ಊರಿನ ಈಶ್ವರನ ಗುಡಿ ದೊಡ್ಡದು. ಆದರೆ ಹಿಂದೆ ಅಂಥ ಹಲವಾರು ಗುಡಿಗಳಿದ್ದಿರಬೇಕು. ನಾಗನ ಕಲ್ಲುಗಳಿಗೆ ದಿಕ್ಕಿಲ್ಲ. ಅಲ್ಲಿ ಇಲ್ಲಿ ಎಸೆದ ಲಿಂಗಗಳೂ ಒಡೆದ ಮೂರ್ತಿಗಳೂ ಹುಡುಕಿ ಹೋದರೆ ಕಾಣಸಿಗುತ್ತದೆ. ಒಂದೊಂದು ದೇವರ ಗುಡಿಗೆ 50-50ರಂತೆ ಭಕ್ತರ ಮನೆಗಳಿವೆ ಎಂದು ಎಣಿಕೆ ಹಾಕಿದರೂ ಸಹ ಒಂದು 300 ಮನೆಗಳಾದರೂ ಇಲ್ಲಿದ್ದಿರಬೇಕು. ಅವುಗಳಲ್ಲಿ ಒಟ್ಟಿಂತ ಒಂದು 3,000ದಷ್ಟು ಜನವಾದರೂ ಊರಲ್ಲಿದ್ದಿರಬೇಕು ಎಂದು ಅಂದಾಜು ಮಾಡಿಕೊಂಡೆ. ಅದಕ್ಕಿಂತ ಹೆಚ್ಚಿಗೆ ನನ್ನ ಕುತೂಹಲ ಮುಂದುವರಿಯಲಿಲ್ಲ. ಅಷ್ಟರ ಹಿಗ್ಗಿನಿಂದ ಅಜ್ಜಿಗೆ ಅದನ್ನೆಲ್ಲ ಬಣ್ಣಿಸಿ ಹೇಳಿದೆ. ಅವರು, ಹೌದಪ್ಪ, ಅನಾದಿ ಕಾಲದಲ್ಲೇ ಇದು ಬಹಳ ದೊಡ್ಡ ಪಟ್ಟಣವಾಗಿತ್ತು. ಈಗ ಕಾಲಗತಿ ಕೆಟ್ಟು ಯಾರೂ ಕೇಳುವವರಿಲ್ಲವಾಗಿದೆ ಎಂದರು. ಮತ್ತೊಂದು ಗಳಿಗೆಗೆ ನಗುತ್ತಾ, ಈ ಊರೇನು, ನಾನೇನು,
ನೀನೇನು ಏಳುವುದು ಬೀಳುವುದು ಕೆಲಸ, ನಡುವೆ ಇರುವ 4 ದಿನ ಬಾಳುವುದು, ನಾಯಿಗಳ ಹಾಗೆ ಬಳುವಟ್ಟೆ ತಿರುಗಾಡಿಕೊಂಡು ಇರುವುದು, ಮತ್ತೊಂದು ದಿವಸ ಇಲ್ಲಿಂದ ಹೊರಡುವುದು ಎಂದರು. ಹಾಗೆಯೇ ನಮ್ಮ ಅಜ್ಜಿ ಅನ್ನುತ್ತಿದ್ದ ನೆನಪು ನನಗೆ. ಈ ಮೂಡೂರಿಗೆ ಮೂರೂರು ಎಂಬ ಹೆಸರಿತ್ತಂತೆ. ಇಲ್ಲಿ ಮತ್ತು ಇದರ ಆಚೀಚೆ 3 ಕಾಡು ಮತ್ತು ಹಾಡಿಗಳ ಸೆರಗುಗಳಿವೆ. ಅವು 3 ಕೂಡಿ ಒಂದು ಊರಾಗಿತ್ತಂತೆ. ಜನರ ಬಾಯಿ ತೊದಲಿ ಆ ಮೂರೂರು ಮೂಡೂರು ಆಯಿತು. ಈಗ ಕೇಳಿದರೆ ಮೂಡೂರು ನಮ್ಮದು ಎನ್ನುತ್ತಾರೆ. ನಮ್ಮದು ನಡೂರು, ಆಚಿನದು ಮೂಡೂರು, ನಮ್ಮ ಈಚಿನದು ಪಡೂರು. ಆಚೆ ಮೂಡೂರಿನಲ್ಲಿ ಒಂದು ಹಳೆಯ ಬಸರಿ ಮರವಿದ್ದಿರಬೇಕು. ಅದರ ಸುತ್ತಲೂ ಒಂದು ಕಟ್ಟೆ ಇದ್ದಿರಬೇಕು. ಅದಕ್ಕೆ ಬಸರಿ ಕಟ್ಟೆ ಎಂದು ಹೆಸರು. ಈಗ ಅದನ್ನೆಲ್ಲ ಕಾಡು ನುಂಗಿಕೊಂಡಿದೆ. ನಮ್ಮದು ಅಶ್ವತ್ಥದ ಕಟ್ಟೆ. ಪಡುವಣದಲ್ಲಿಯೂ ಒಂದು ಕಟ್ಟೆ ಇತ್ತಂತೆ. ಅದಕ್ಕೆ ಬೂದಿ ಕಟ್ಟೆ ಎಂಬ ಹೆಸರಂತೆ. ಅಲ್ಲಿ ಯಾವ ಮರವಿತ್ತೋ, ಯಾಕೆ ಆ ಹೆಸರಿಟ್ಟರೋ ನನಗೆ ನಮ್ಮ ಒಂದು ಕಟ್ಟೆ ಮಾತ್ರ ಗೊತ್ತು. ಉಳಿದವು ಯಾವುವನ್ನು ಕಂಡ ನೆನಪಿಲ್ಲ. ನಾನು ಎಲ್ಲಿಗೂ ಹೋದವಳಲ್ಲ. ಮನೆ ಬಿಟ್ಟರೆ ಬೇಸರ ನನಗೆ ಕುತೂಹಲವಾಗಿ, ಅಜ್ಜಿ, ಹಾಗೆಯೇ ಈ ಊರಲ್ಲಿದ್ದು ನಿಮಗೆ ಬೇಸರ ಬರಲಿಲ್ಲವೇ ಎಂದು ಕೇಳಿದೆ. ನನಗೆ ಇದೇ ಚಂದ ಎಂದು ಹೇಳಿ ನಕ್ಕರು. ಯಾಕೆ ನಕ್ಕಿರಿ ಎಂದು ಕೇಳಿದೆ. ಅವರು 3 ಕಟ್ಟೆಗಳ ವಿಚಾರ ಹೇಳಿದಾಗ ನನ್ನ ತಲೆಯಲ್ಲಿಯೂ ಏನೇನೋ ಅನಿಸಿತ್ತು. ಅವರು ಬರಿದೇ ಕಟ್ಟೆಗಳ ಹೆಸರನ್ನು ಹೇಳಿದ್ದಲ್ಲ ಎಂಬ ಭಾವನೆ ಬಂತು. ಅದಕ್ಕಾಗಿ ಅವರನ್ನು ಪ್ರಶ್ನಿಸಿದೆ. ಅವರು ನಗುತ್ತಲೇ, ಇನ್ನೂ ನನಗೆ ಬೂದಿಕಟ್ಟೆಗೆ ಹೋಗುವ ಕಾಲ ಬರಲಿಲ್ಲ. ಅದಕ್ಕಾಗಿ ಇಲ್ಲಿದ್ದೇನೆ, ಅಶ್ವತ್ಥದ ಕಟ್ಟೆಯ ಬುಡದಲ್ಲಿ. ಅಶ್ವತ್ಥದ ಕಟ್ಟೆ ಎಂದು ಇದನ್ನು ಕರೆಯುವ ಬದಲು ಬಸರಿ ಕಟ್ಟೆ, ಬೂದಿ ಕಟ್ಟೆ ಎಂದ ಹಾಗೆ ಬಾಳ್ ಕಟ್ಟೆ ಎಂದಿದ್ದರೆ ಚೆನ್ನಾಗಿರುತ್ತಿತ್ತು. ನನಗೆ ಒಂದು ಅರ್ಥವಾಗಲಿಲ್ಲವಲ್ಲ ಅಜ್ಜಿ. ನಕ್ಕರು. ತಿರುಗಿ, ಆ ಬಸರಿ ಕಟ್ಟೆಯಲ್ಲಿ ಹುಟ್ಟಿ ಬೂದಿ ಕಟ್ಟೆಯಲ್ಲಿ ಮುಗಿಯುವ ಮೊದಲು ನಾವು ಓಡಾಡಿಕೊಂಡಿರುವ ಕಟ್ಟೆ ಬಾಳಿನ ಕಟ್ಟೆಯಲ್ಲವೇ? ಮೂರೂರು ಅಂದರೆ ಅದೇ. ಈ ಜಗತ್ತೆಲ್ಲ ಮೂರೂರೇ ಎಂದರು. ಆಗ ನನ್ನ ಎಳೆಯ ಬುದ್ಧಿಗೆ ಜೀವನದ ಹುಟ್ಟು ಬದುಕು ಸಾವುಗಳನ್ನು ಕುರಿತು ಆಡಿದ ವಿನೋದ ಅರ್ಥವಾಯಿತು. ಅಶ್ವತ್ಥ ವೃಕ್ಷ ಚಿರಂತನವಷ್ಟೇ. ಬಾಳು ಹಾಗೆ ಚಿರಂತನವಲ್ಲ, ಬುಡವಿದೆ, ಕೊನೆಯಿದೆ. ಈ ವೃಕ್ಷ ಚಿರಂತನ ಎಂಬ ಭಾವನೆಯಿಂದ ಅವರು ಅದನ್ನು ಮೆಚ್ಚಿ ಅದರ ನೆರಳಿನಲ್ಲಿ ಹೆಚ್ಚಿನ ಹೊತ್ತನ್ನು ಕಳೆಯುತ್ತಿರಬೇಕು. ನಮ್ಮ ಬಾಳು ನಶ್ವರವಾದರೂ ಅದಲ್ಲದ ಇನ್ನೊಂದನ್ನು ಅವರು ಆಗಾಗ ಸ್ಮರಿಸುತ್ತಿರಬೇಕು ಎನಿಸಿತು. ನಮ್ಮ ಅಜ್ಜಿಯ ಮತ್ತೊಂದು ಗುಣ ನೋಡಿ ನನಗೆ ವಿಚಿತ್ರವಾಗಿ ಕಾಣಿಸುತ್ತದೆ. ಅವರು ಹಳಬರು, ಊರನ್ನು ಬಿಟ್ಟು ದೂರ ಹೋದವರಲ್ಲ. ಮನೆಯೇ ಅವರ ಮಠವಾಗಿದ್ದರೂ ಕೂಡ ನಮ್ಮ ಆಸುಪಾಸಿನ ಜನಕ್ಕೆಲ್ಲ ಅವರ ಹೆಸರು ಗೊತ್ತಿತ್ತು. ಅಷ್ಟು ಪ್ರಸಿದ್ಧಿಯಿದೆ. ಅವರು ತಾವಾಗಿಯೇ ಯಾರನ್ನು ಮಾತನಾಡಿಸುವ ಹಂಬಲ ತಾಳಿದ್ದನ್ನು ಕಾಣೆ. ಅಷ್ಟೇ ಅಲ್ಲ, ಅವರ ಮತ್ತೊಂದು ನಡೆಯೂ ವಿಚಿತ್ರದ್ದೇ. ನಾವು ಮನೆ ಮಾಡಿಕೊಂಡು ಇದ್ದ ಮೇಲೆ ಮನೆಗೆ 4 ಮಂದಿ ಬರದೆ ಹೋಗುತ್ತಾರೆಯೇ? ಬಂದೇ ಬರುತ್ತಾರೆ. ಕೆಲವರು ಮನೆಗೆ ಬರುವುದು ಅವರಿಗೆ ಹೇಗೆ ಗೊತ್ತಾಗುತ್ತದೋ ಏನೋ, ಥಟ್ಟನೆ ಚಕಿತರಾದಂತೆ ಎದ್ದು ಬಿಟ್ಟು ಕೋಣೆಯ ಒಳಕ್ಕೆ ಹೋಗಿ ಕುಳಿತು ಬಿಡುತ್ತಾರೆ. ಬಂದವರು ಹೊರಟು ಹೋಗುವ ತನಕವೂ ಕಣ್ಣಿಗೆ ಬೀಳುವುದಿಲ್ಲ. ಅದರಿಂದಲೋ ಏನೋ ಮೂಕಜ್ಜಿ ಎಂಬ ಹೆಸರು ಅವರಿಗೆ. ಅದಕ್ಕಿಂತ ಹೆಚ್ಚಿಗೆ ಯಾರಿಗೂ ಏನೂ ತಿಳಿದಿರಲಾರದು. ನಮ್ಮ ನೆರೆ ಗ್ರಾಮಗಳಿಂದ ನೆಂಟರು ಆಪ್ತರು ಮನೆಗೆ ಬಂದಾಗಲೂ ಸರಿಯೇ, ಅವರ ಕಣ್ಣಿಗೆ ಬಿದ್ದರೂ ಮಾತನಾಡಿಸಲು ಸಾಹಸ ಪಡುವುದಿಲ್ಲ. ಅಲ್ಲದೆ ಅವರ ವಯಸ್ಸಿಗೆ ಸಾಟಿಯಾಗುವವರು ಸದ್ಯಕ್ಕೆ ಆಚೀಚೆ ಯಾರ್ಯಾರೂ ಇರುವಂತೆ ಕಾಣಿಸುವುದಿಲ್ಲ. ಹಾಗೆ ಬರುವ ಆಪ್ತೇಷ್ಟರಲ್ಲಿ ಒಬ್ಬರೋ ಇಬ್ಬರೋ ಹಿರಿಯ ಹೆಂಗಸರು ಮಾತ್ರ ನಮ್ಮ ಮನೆಗೆ ಬಂದಾಗ ಹೊರಡುವ ಮುಂಚೆ ಅವರನ್ನು ಹುಡುಕಿ ಹೋಗಿ ಅವರ ಕಾಲು ಮುಟ್ಟಿ ವಂದಿಸಿ ಹೋದದ್ದನ್ನು ಕಂಡಿದ್ದೇನೆ. ಅಂಥವರು ಕೂಡ ಮಾತನಾಡಿಸುವ ಪ್ರಯತ್ನ ಮಾಡಿದ್ದು ಕಡಿಮೆ. ಅವರ ವಿಷಯದಲ್ಲಿ ಅಷ್ಟೊಂದು ಗೌರವವಿಲ್ಲದೆ ಹೋದರೆ ಹಾಗೆ ಮಾಡಲಾರರು ಎನಿಸುತ್ತದೆ. ಒಬ್ಬಳು ಹಿರಿಯೆ ಮಾತ್ರ ಅವರ ವಿಚಾರದಲ್ಲಿ ಅವರೊಬ್ಬರು ದೇವರು ಎಂದು ಹೇಳಿದ್ದನ್ನು ಕೇಳಿದ್ದೇನೆ. ನಮ್ಮ ಮನೆಯಲ್ಲಿ ಬಹಳ ಜನಗಳಿಲ್ಲ. ನಾನು, ನನ್ನ ತಮ್ಮ ನಾರಾಯಣ, ಅವನಿಗೆ ನನಗಿಂತ 4 ವರ್ಷ ಕಡಿಮೆ ಪ್ರಾಯ.
ತಂದೆಯವರು ಕಾಲವಾದ ಬಳಿಕ ನಾನು ಕಾಲೇಜನ್ನು ಮುಗಿಸಿ ಊರನ್ನು ಸೇರಿದೆ. ತಮ್ಮನೂ ಓದುತ್ತಲಿದ್ದ. ನಾನು ಎಲ್ಲ ಮುಗಿಸಿ ಮನೆಗೆ ಬಂದ ಮೇಲೆ ಲಗ್ನ ಮಾಡಿಕೊಂಡು ಗೃಹಸ್ಥನಾದ ಕತೆ ಹೇಳಿದೆನಲ್ಲ. ಲಗ್ನವಾಗಿ ಮನೆಗೆ ಬಂದ ನನ್ನ ಮಡದಿಯನ್ನು ಬಾಯಿ ತುಂಬ ಹರಸಿದ್ದಾರೆ. ಆಮೇಲೆ ಮಾತ್ರ ಅವಳನ್ನು ಮಾತನಾಡಿಸಲು ಆತುರ ತೋರಿಸಿದವರಲ್ಲ. ಏನನ್ನಾದರೂ ಕೇಳಿದರೆ ಉತ್ತರ ಹೇಳುತ್ತಾರೆ. ನನ್ನ 2 ಚಿಕ್ಕ ಮಕ್ಕಳನ್ನು ತಾವಾಗಿಯೇ ಮಾತನಾಡಿಸುವುದುಂಟು. ನನ್ನ ತಮ್ಮನಿಗೆ ಅವರಲ್ಲಿ ಸರಸಲ್ಲಾಪ ಕಡಿಮೆ. ಅಜ್ಜಿ ಎಂದು ರಾಗ ಹೊರಬಿದ್ದರೆ ಮತ್ತೊಮ್ಮೆ 3 ದಿನದ ಮೇಲೆ ಅಜ್ಜಿ ಎಂದು ರಾಗ ಮಾಡುವವನು ಅವನು. ಆ ರಾಗದಲ್ಲಿಯೇ ಅವನ ಪ್ರೇಮ ವ್ಯಕ್ತವಾದೀತು. ಆತ ಹೆಚ್ಚಿಗೆ ಮಾತನಾಡಿಸದಿರಲು ಊರವರ ಅಭಿಪ್ರಾಯದಂತೆ ಅವನೂ ಸಹ ಅವರಿಗೆ ಒಂದು ಸುತ್ತು ಸಡಿಲು ಎಂದು ತಿಳಿದುದು ಕಾರಣವೋ ಏನೋ. ನನ್ನ ಕಿರಿಯ ಮಕ್ಕಳಿಬ್ಬರಿಗೂ ಕಿಟ್ಟು ಮತ್ತು ಚಂದ್ರರಿಗೆ ಅವರಲ್ಲಿ ಸಲಿಗೆಯಿದೆ. ಮಾತನ್ನು ಆಡಿಸುತ್ತಾರೆ. ಆದರೆ ಅಜ್ಜಿ ಹೇಳಿದ್ದೆಲ್ಲ ಸುಳ್ಳು ಎಂಬ ಅಭಿಪ್ರಾಯ ಬಲವಾಗಿ ಬೇರೂರಿದೆ. ನನ್ನ ತಮ್ಮ ನೆರೆ ಗ್ರಾಮದ ಮಂಜುನಾಥನ ದೆಸೆಯಿಂದ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ. ಅನಂತರ ಶಿವಮೊಗ್ಗದಲ್ಲಿ ಚಾಕರಿ ಗಳಿಸಲು ಪ್ರಯತ್ನ ಮಾಡಿದ. ಆತ ದೊಡ್ಡ ರಜೆಗೆ ಊರಿಗೆ ಬಂದರೆ 4 ದಿನ ಇರುತ್ತಾನೆ. ಮೂಡೂರಿನ ಮೋಹ ಅವನಲ್ಲಿ ಏನೂ ಉಳಿದಿಲ್ಲ. ಈ ಹಾಳು ಕೊಂಪೆಯಲ್ಲಿ 2 ದಿನ ಕಳೆಯುವುದಕ್ಕೆ ಆಗುವುದಿಲ್ಲವಂತೆ. ಈಗ ಬೆಳೆದು ದೊಡ್ಡವನಾಗಿದ್ದಾನೆ ಎಂಬುದರಿಂದಲೋ ಏನೋ ಅಜ್ಜಿಯ ಹತ್ತಿರ ಹೋಗಿ ಅಶ್ವತ್ಥದ ಕಟ್ಟೆಯಲ್ಲಿ ಕುಳಿತಿರುವುದುಂಟು. ಏನು ಹೇಗಿದ್ದೀರಿ ಎಂದು ಕೇಳಿದವನಲ್ಲ. ಆದರೂ ಒಂದು ದಿವಸ ಅವರು ಅವನಿಗೆ ಸಣ್ಣ ಮಾಣಿ ಓದಿ ಮುಗಿಯಿತಂತೆ. ನೀನು ಒಂದು ಲಗ್ನ ಮಾಡಿಕೊ, ಎಲ್ಲಾದರೂ ಒಂದು ಚಾಕರಿ ಹುಡುಕಿಕೊಂಡು ಸುಖವಾಗಿರು ಎಂದರು. ಇವನು ಚೇಷ್ಟೆಗೆ ಅಣ್ಣಯ್ಯನಿಗೆ ಹೇಳಿದ ಹಾಗೆ ಈ ಊರಲ್ಲೇ ಇರು ಅಂತ ಹೇಳಲಿಲ್ಲ ನೀವು ಎಂದ. ಅವರು ನಿನಗೆ ಯಾತಕ್ಕೆ ಅಂದೇನು ಹಾಗೆ, ನಿನ್ನ ಋಣ ಈ ಊರಲ್ಲಿ ಬರೆದಿಲ್ಲ ಎಂದರು. ಹೀಗಾಗಿ ನಮ್ಮ ಮನೆ ಸಾಕಷ್ಟು ಬರಿದಾಗಿದೆ. ಮನೆಯ ಹುಟ್ಟುವಳಿ ದುಂದು ಮಾಡದೆ ಹೋದರೆ ನಮ್ಮ ಜೀವನಕ್ಕೆ ಸಾಕು. ಇಲ್ಲಿ ಸಮಯ ಹೇಗೆ ಹೋಗುತ್ತದೆಂದೇ ತಿಳಿಯುವುದಿಲ್ಲ, ಅಥವಾ ಅದನ್ನು ಕಳೆಯುವುದು ಹೇಗೆಂದು ಗೊತ್ತಾಗುವುದಿಲ್ಲ. ನಮ್ಮ ಅಜ್ಜಿ 80 ವರ್ಷಗಳ ಕಾಲವನ್ನಾದರೂ ಇಲ್ಲಿ ಕಳೆದಿರಬೇಕು. ನನಗೆ ಹಾಗೂ ಹೀಗೂ 30 ಕಳೆಯಿತು. ಆದರೂ ಸ್ನೇಹಿತರು ಬೇಕು ಎಂಬ ಹಂಬಲ ಆಗುತ್ತದೆ. ಊರಿನ ಜನಗಳ ಮೇಲೆ ಅಷ್ಟೊಂದು ಆದರ ಬೆಳೆದಿಲ್ಲ ನನಗೆ. ಏನೇನೋ ಅಲ್ಪತನ, ವಂಚನೆ, ಮೋಸ ನಡೆದದ್ದನ್ನು ಕೇಳಿ ಅವರಲ್ಲಿಗೆ ಹೋಗಿ ಬರುವುದಕ್ಕೆ ಮನಸ್ಸು ಹಿಂಜರಿಯುತ್ತದೆ. ನನಗೆ ಹಿಡಿಸುವ ಸ್ನೇಹಿತ ಜನಾರ್ದನ ಒಬ್ಬನೇ. ಬಹಳ ಕಾಲದ ಬಳಿಕ ಅವನು ರಜೆಗೆ ಮನೆಗೆ ಬಂದನಾದರೆ ಸಂತೋಷ. ಚಾಕರಿ ಮಾಡಿಕೊಂಡಿದ್ದಾನೆ. ನಮ್ಮ ಮನೆಗೆ ಆಗಾಗ ಬರುತ್ತಾನೆ. ನಾನು ಅವನ ಮನೆಗೆ ಹೋಗಿ ಬರುತ್ತೇನೆ. ಏನಾದರೂ ಹಾಳು ಹರಟೆ ಕೊಚ್ಚಿಕೊಂಡಿರುತ್ತೇವೆ. ಆತ ಆಗಾಗ ನನಗೆ ಉಪದೇಶ ಮಾಡುವುದುಂಟು. ಮಹಾರಾಯ, ನೀನು BA ಮಾಡಿದ್ದು ಮಣ್ಣಿಗೆ ಎಲ್ಲಿಂದಲಾದರೂ 4 ಪುಸ್ತಕ ತರಿಸಿ ಓದಬಾರದೆ? 1-2 ಪೇಪರು ತರಿಸಿ ಓದಬಾರದೆ ಎಂದು ಕೆಣಕುತ್ತಾನೆ. ನಾನು ಅದಕ್ಕೆ ಹಾಗೆ ಕತೆ ಕೇಳುವ ಆಸೆಯಾದರೆ ನಮ್ಮ ಅಜ್ಜಿ ಇದ್ದಾರೆ. ಎಷ್ಟೂ ಕತೆ ಹೇಳಿಯಾರು ಹಿಂದೆ ಹೇಳಿದವರು ಎಂದೆ. ಅಷ್ಟಕ್ಕೆ ಜನ್ನನ ಮುಖ ಸಪ್ಪೆಯಾಗಿ ನಿಮ್ಮಜ್ಜಿಗೆ ಈಗೀಗ ಏನೇನು ಬುದ್ಧಿ ಸ್ಪಷ್ಟವಿಲ್ಲವಂತಲ್ಲ ಎಂದ. ಮೊದಲಿನಿಂದಲೂ ಅವರು ನನ್ನ ಪಾಲಿಗೆ ಮಾತ್ರ ಒಂದೇ ತೆರ ಕಾಣಿಸುತ್ತಿದ್ದಾರೆ. ಹೆಚ್ಚೂ ಇಲ್ಲ, ಕಡಿಮೆಯೂ ಇಲ್ಲ. ಅವರಷ್ಟಕ್ಕೆ ಗೊಣಗಿದವರಿಗೆ ಬುದ್ಧಿ ಸ್ವಯಂವಿಲ್ಲ ಎಂಬ ಲೆಕ್ಕ ನಿನ್ನದು ಅಲ್ಲವೇ? ಸ್ವಯಂವಿದ್ದವರು ಹಾಗೆ ಮಾತನಾಡುತ್ತಾರೆಯೇ? ಬಾಯಿಯಲ್ಲಿ ಗೊಣಗಬೇಕಾಗಿಲ್ಲ. ಮನಸ್ಸು ಸುಮ್ಮನೆ ಕುಳಿತಿರಲಾರದೆ 100 ಕಡೆಗೆ ಓಡುವುದಿಲ್ಲವೇ? ನನಗೂ ಹಾಗಾಗುತ್ತದೆ, ನಿನಗೂ ಹಾಗಾಗುತ್ತದೆ. ಅಜ್ಜಿ ಒಳಗಿದ್ದದ್ದನ್ನೆಲ್ಲ ಬಾಯಿ ಬಿಟ್ಟು ಹೇಳುತ್ತಾರೆ. ನಾನು ನೀನು ಹೇಳುವುದಿಲ್ಲ. ಅಷ್ಟೇ ವ್ಯತ್ಯಾಸ. ಆಗ ಏನೆಂದ ಹಾಗಾಯಿತು? ಮನಸ್ಸಿಗೆ ಕಂಡದ್ದನ್ನು ಬಾಯಿಂದ ಆಡಿದರೆ ಸ್ವಯಂ ಗೆಟ್ಟಂತೆ ಎಂದಲ್ಲವೇ? ನನ್ನ ಸ್ನೇಹಿತ ನಕ್ಕ. ಅವನಿಗೂ ಗೊತ್ತಾಯಿತು ತನ್ನ ಮಾನದಂಡದ ಇತಿಮಿತಿ. ಜನಾರ್ದನನಂಥ ನನ್ನ ಸ್ನೇಹಿತ ಕೂಡ ನಮ್ಮ ಅಜ್ಜಿಯನ್ನು ಕಂಡು ಅವರಿಗೆ ಸ್ವಯಂವಿಲ್ಲ ಎಂದು ಅನ್ನಬೇಕಾದರೆ
ಅದು ನನ್ನೊಡನೆಯೇ ನನಗೆ ನೋವಾಗದೆ ಹೋದೀತೆ. ಅವನಲ್ಲಿ ಅಂಥ ಅಭಿಪ್ರಾಯ ಇರಬಹುದು. ಅದನ್ನು ನನ್ನಲ್ಲಿ ಬಾಯಿ ಬಿಟ್ಟು ಹೇಳುವ ಜರೂರಿ ಏನಿತ್ತು? ನಾನು ನನಗಾದ ನೋವನ್ನು ತೋರಿಸಿಕೊಳ್ಳದೆ ಇನ್ನೊಂದು ಅರ್ಧ ಗಳಿಗೆ ಅವನೊಡನೆ ಮಾತನಾಡಿದೆ. ಅವನು ಮನೆಗೆ ಬಂದರೆ ಮೊದಲಿನಂತೆ ಅವನನ್ನು ಉಪಚರಿಸಬಾರದು ಎಂದು ನನಗನಿಸಿತು. ಸಿಟ್ಟು ಮತ್ತೆ ಯಾವುದಕ್ಕೂ ಅಲ್ಲ, ಅಜ್ಜಿ ವಿಷಯದಲ್ಲಿ ಅಗೌರವ ಪ್ರಕಟಿಸಿದ್ದಕ್ಕೆ. ಪಾಪ, ಅವರ ವಯಸ್ಸು 80, ಸ್ವಲ್ಪ ಹೆಚ್ಚಿಗೋ. ಅವರ ಜೀವನದಲ್ಲಿ ಆರಂಭದ 10 ವರ್ಷವನ್ನಷ್ಟೇ ಅವರು ನಿಶ್ಚಿಂತೆಯಿಂದ ಕಳೆದಿರಬಹುದು. ಮುಂದೆ ಕುಂಕುಮ ಅಳಿಸಿದ ಮೇಲೆ ಕಳೆದಂಥ 70 ವರ್ಷಗಳ ಬಾಳ್ವೆ ಯಾರೊಡನೆಯೂ ತೋಡಿಕೊಳ್ಳದ ಜೀವನ. ಅದನ್ನು ನೆನೆದರೆ ನನಗೆ ಭಯವಾಗುತ್ತದೆ, ಮರುಕವಾಗುತ್ತದೆ. ಅದರಲ್ಲಿಯೂ ಬಾಲ್ಯದಿಂದ ಯೌವನಕ್ಕೆ ಸರಿದ ಅವರ ಜೀವನದಲ್ಲಿ ತಾನು ವಿಧವೆ, ಅಮಂಗಲೆ ಎಂಬ ನೆನಪೊಂದೇ ಅವರನ್ನು ಎಷ್ಟು ಕಾಡಿತ್ತೋ ಏನೋ. ಆ ಕಾಲದಲ್ಲಿ ಅವರ ಅಣ್ಣ, ನನ್ನ ಅಜ್ಜ ಒಬ್ಬರೇ ಅವರಿಗೆ ತಮ್ಮ ಮಾತು ನಡತೆಗಳಿಂದ ಸಮಾಧಾನ ಕೊಟ್ಟವರಂತೆ. ನಮ್ಮ ತಂದೆಯ ಕಾಲದಲ್ಲಿ ಅವರನ್ನು ತುಂಬ ಚೆನ್ನಾಗಿಯೇ ಕಂಡುಕೊಂಡರು. ನಮ್ಮ ತಾಯಿಗೂ ಅವರ ಮೇಲೆ ಬಹಳ ಗೌರವ ಇತ್ತು. ಆದರೆ ನಮ್ಮ ತಾಯಿ ಒಂದು ಸಂಗತಿಯನ್ನು ಹೇಳುತ್ತಿದ್ದುದುಂಟು. ಅದೇನೆಂದರೆ, ಅವರಿಗೆ ದೈವ ಭಕ್ತಿ ಇತ್ತೋ ಇಲ್ಲವೋ ಎಂಬ ವಿಚಾರದ ಸಂಶಯ. ಮನೆಯಲ್ಲಿ ಅಷ್ಟೆಲ್ಲ ಕಟ್ಟು ಕಟಲೆಗಳಿಂದ ಪೂಜೆ ಪುನಸ್ಕಾರಗಳಾಗುತ್ತಿದ್ದರೂ ಉಳಿದವರಂತೆ ಯಾವ ನಿಷ್ಠೆಯನ್ನು ತೋರಿಸಿದವರಲ್ಲವಂತೆ. ನಮ್ಮ ಊರಲ್ಲಿ ಇಂದಿಗೂ ಉಳಿದು ಬಂದಿರುವ ಆ 2 ಹರುಕು ಮುರುಕು ದೇವಾಲಯಗಳಿಗೂ ವಿಶೇಷ ಹೋದವರಲ್ಲ, ಹೋದವರೇ ಅಲ್ಲ ಎನ್ನುವಂತಿಲ್ಲ, ಹೋಗಿದ್ದಾರೆ, ಸುತ್ತು ಬಂದಿದ್ದಾರೆ. ಆರತಿ ನೈವೇದ್ಯ ಮುಗಿಯುವ ತನಕ ಕಾದು ಕುಳಿತು ನೋಡಿದಂತೆ ಕಾಣೆ. ಮನೆಯಲ್ಲಿ ಕುಳಿತಿರುವಾಗ ಇವರು ಸದಾ ಕಣ್ಮುಚ್ಚಿ ಏನನ್ನಾದರೂ ನೆನೆಯುತ್ತಿದ್ದರೂ ಅದೇನೆಂದು ನಮ್ಮ ತಾಯಿ ತಿಳಿದುಕೊಳ್ಳಲು ಶಕ್ತರಾಗಲಿಲ್ಲ. ಅಜ್ಜಿಯ ಕೈಯಲ್ಲಿ ಜಪಸರ ಕಂಡವರಿಲ್ಲ. ಅವರು ತುಟಿ ಅಲುಗಿಸು ಓಂ ನಮಃ ಶಿವಾಯ ಎಂದವರಲ್ಲ. ಇದರಿಂದಾಗಿ ನನ್ನ ತಾಯಿಗೆ ಅವರ ವಿಷಯದಲ್ಲಿ ಒಂದು ರೀತಿಯ ಕನಿಕರ ಬಂದು ಇವರು ತಮಗಾದ ಅನ್ಯಾಯವನ್ನು ನೆನೆದು ದೇವರ ಮೇಲಿನ ವಿಶ್ವಾಸವನ್ನೇ ಕಳೆದುಕೊಂಡಿದ್ದಾರೆ ಎಂದು ಅರ್ಥ ಮಾಡಿಕೊಂಡದ್ದುಂಟು. ಅಂಥ ಸಂಶಯದ ಬಿತ್ತನ್ನು ನನ್ನ ತಾಯಿ ನನ್ನ ತಲೆಯಲ್ಲಿಯೂ ಬಿತ್ತಿ ಹೋಗಿದ್ದಳು ಎಂದರೆ ತಪ್ಪಾಗದು. ನಾನು ಕಾಲೇಜಿನಲ್ಲಿ ಕಲಿಯುತ್ತಾ ಬುದ್ಧಿವಂತನೆನಿಸಿದೆ ಕಾಲದಲ್ಲಿ ಇಂತಹ ಒಂದು ನೆನಪಿನಿಂದ ಅಜ್ಜಿಯನ್ನು ಕೇಳಿಯೇ ಬಿಡುತ್ತೇನೆ ಎಂದು ಹೊರಟದ್ದುಂಟು. ಅವರು ಆಗ ಅಶ್ವತ್ಥ ಕಟ್ಟೆಗೆ ಸುತ್ತು ಬರುತ್ತಿದ್ದರು. ಹಾಗೆ ಸುತ್ತು ಬರಬೇಕಾದರೆ ದೇವರ ಮೇಲಿನ ನಂಬಿಕೆಯಿಂದಲೇ ಬರುತ್ತಿರಬೇಕು ಎಂಬ ಭಾವನೆ ನನಗೆ ಬಂದಿತು. ಅವರು ಪ್ರದಕ್ಷಿಣೆ ಮುಗಿಸಿದರು. ಮೈ ಬಗ್ಗಿಸಲಿಲ್ಲ, ಹಣೆ ತಗ್ಗಿಸಲಿಲ್ಲ, ಮೊಣಕಾಲನ್ನು ಊರಲಿಲ್ಲ, 2 ಕೈಗಳನ್ನು ಜೋಡಿಸಲಿಲ್ಲ. ಈಚೆಗೆ ಬಂದು ಕುಳಿತರು. ನಾನು ಹೋಗಿ ಅವರ ಮಗ್ಗುಲಲ್ಲಿ ಕುಳಿತೆ. ಅವರಾಗಿ ಏನು ಯೋಚನೆ ಎಂದು ಕೇಳಿದರು. ನನ್ನ ಯೋಚನೆಯನ್ನು ಬಚ್ಚಿಡುವ ನೆಪದಲ್ಲಿ ಯೋಚನೆ ಎಲ್ಲಿಂದ ಬಂತು? ಯಾವುದಕ್ಕಾಗಿ ಯೋಚನೆ ಮಾಡಬೇಕು? ಪರೀಕ್ಷೆ ಮುಗಿಸಿ ಬಂದಿದ್ದೇನೆ. ಅಲ್ಲಿಯ ತನಕವಾದರೆ ಅದರದ್ದೇ ಯೋಚನೆ ಇತ್ತು ಎಂದೆ. ಆ ಪರೀಕ್ಷೆ ಮುಗಿದದ್ದಕ್ಕೆ ನನ್ನ ಪರೀಕ್ಷೆಗೆ ಹೊರಟಿದ್ದೀಯಲ್ಲವೇ ಎಂದರು. ನನಗೆ ತಬ್ಬಿಬ್ಬಾಯಿತು. ನಾನು ಹೊರಟಾಗ ನನ್ನ ಮನಸ್ಸಿನಲ್ಲಿದ್ದ ಭಾವನೆ ನೆನಪಿಗೆ ಬಂದು ನಕ್ಕೆ. ಗೊತ್ತಾಯಿತು, ಈ ಅಜ್ಜಿ ದೇವರನ್ನು ನಂಬುತ್ತಾಳೋ ಇಲ್ಲವೋ ಎಂದು ನೋಡಲು ಬಂದೆ. ಅದು ಗೊತ್ತಾಗಿಯೇ ನಾನು ಅಶ್ವತ್ಥದ ಕಟ್ಟೆಗೆ ಸುತ್ತಿ ಬಂದೆ. ಈಗ ಗೊತ್ತಾಯಿತಲ್ಲ, ಅದು ಗೊತ್ತಾಯಿತೇ? ಗೊತ್ತಾಗುತ್ತದೆ. ಒಂದೊಂದು ಸಾರಿ ನಿನಗೇನೋ ಸಂಶಯ ಬಂದು ಎಂಬುದು ತಿಳಿಯಿತು. ಈಗ ಸಮಾಧಾನವಾಯಿತಲ್ಲ? ಹಾಗಲ್ಲ ಅಜ್ಜಿ, ನನ್ನ ಸಮಾಧಾನ ಮುಖ್ಯವಲ್ಲ. ನಿಮಗೆ ಬೇಕಾಗಿ ನೀವು ದೇವರಿಗೆ ಸುತ್ತು ಬಂದದ್ದು ಅಲ್ಲ ಅನ್ನುತ್ತೀರಾ ಎಂದು ಪ್ರಶ್ನಿಸಿದೆ. ದೇವರಿಗೆ ಸುತ್ತು ಬರಲಿಕ್ಕೆ ಆಗುತ್ತದೆಯೇ? ಮರಕ್ಕೆ ಸುತ್ತು ಬಂದೆ. ಆ ಮರ ನನಗಿಂತಲೂ ಹಳೆಯದು. ನಾನು ಗಳಿಗೆಗೆ ಸುತ್ತು ಬರುವ ಹಾಗೆ ಇದಕ್ಕೂ ಸುತ್ತು ಬಂದೆ. ದೇವರಿಗೆ ಸುತ್ತು ಬರುವುದು ಬೇಡ ಅನ್ನುತ್ತೀರಾ? ಬರುವವರು ಬರಲಿ. ಅಂದರೆ ದೇವರು ಅಷ್ಟು ಸಣ್ಣವನು ಅಂದುಕೊಂಡರೆ ಸುತ್ತು ಬರಲಿ. ಅಜ್ಜಿ, ನೀವು ಇದೊಂದನ್ನು ಹೇಳಿ. ನನಗೆ ಪ್ರಾಯ ಆಗಿದೆ ನಿಜ, ಆದರೂ ಬುದ್ಧಿ ಬಂದಿದೆ ಎಂದೆನಿಸುವುದಿಲ್ಲ. ಬಂದರೂ ಬಲಿತಿಲ್ಲ. ನಾನು ತಪ್ಪಿದರೆ ನೀವು ಹೇಳಬೇಕು. ನಿಮಗೆ ದೇವರಲ್ಲಿ ನಂಬಿಕೆ ಇಲ್ಲವೋ ಎಂದು ನೇರವಾಗಿ ಪ್ರಶ್ನಿಸಿದೆ. ದೇವರು ಎಂಬುದು ನಾವು ನಂಬಿದರೆ ಉಂಟು, ನಂಬಿದ್ದಾರೆ ಜನ.
ಈ ಮರವನ್ನು ನೆಟ್ಟವರೂ ನಂಬಿದವರೇ. ಈ ಮರಕ್ಕೆ ನನ್ನ ಅಮ್ಮ ನನ್ನನ್ನು ಕರೆದುಕೊಂಡು ಹೇಗೆಯೇ ಸುತ್ತು ಬಂದವಳು. ನಾನು ಬಂದದ್ದನ್ನು ಕಂಡೆಯಲ್ಲ. ಅಮ್ಮ ಅದರ ಹತ್ತಿರ ನಿತ್ಯವೂ ಏನೇನೋ ಬೇಡುತ್ತಿದ್ದ ನೆನಪು ನನಗೆ. ನನಗೆ ಬುದ್ಧಿ ಬರುವ ಮೊದಲು ನಾನು ಬೇಡಿರಬೇಕು. ಗಂಡನನ್ನು ಕೊಡು ಎಂದು ಬೇಡಿರಲಿಕ್ಕೂ ಸಾಕು. ಒಂದು ದಿನ ಅವನೇ ಕೊಟ್ಟ ಎಂತ ತಿಳಿದಿರಲೂಬಹುದು. ಅನಂತರ ಆಯಿತಲ್ಲ ಅವನೇ ಕೊಂಡ ಎಂದು ತಿಳಿದುಕೊಂಡೆ 4 ದಿನ. ಮತ್ತೆ ಇದೆಲ್ಲ ಮರುಳು ಎನಿಸಿತು. ನಂಬಿಕೆಯೂ ಒಂದು ಮರುಳೇ. ಈಗ ಸುತ್ತು ಬಂದರೆ ಅದು ಅಭ್ಯಾಸದಿಂದ, ಇಲ್ಲ ಬರಿದೇ ಮನಸ್ಸಿಗೆ ಹಿತ ಕಾಣಿಸುತ್ತದೆ ಎಂಬುದರಿಂದ ಬರುತ್ತೇನೆ. ಇಲ್ಲಿ ಕುಳಿತರೆ ಹಿಂದಿನ 100 ತಲೆಮಾರಿನ ಸೆರಗು ನಾನು ಎನಿಸುತ್ತದೆ. ಹಿಂದೆ ಹೋದಷ್ಟು ಜನಗಳು ಜೀವಗಳು ಇದ್ದ ಹಾಗೆ ಕಾಣಿಸುತ್ತದೆ ಮತ್ತು ಹಿಂದಕ್ಕೆ ಯೋಚಿಸಿದರೆ ಅದು ಇತ್ತೋ ಇಲ್ಲವೋ ಎನಿಸುತ್ತದೆ. ಹಾಗೆ ಭೂಮಿಯಲ್ಲಿ ಹುಟ್ಟಿದ ಎಲ್ಲರೂ ಒಟ್ಟುಗೂಡಿ ಒಂದು ದೇವರನ್ನು ಮಾಡಿಕೊಂಡಿದ್ದಾರೆ. ಅವನೇನು ಮಾಡುತ್ತಿದ್ದಾನೋ, ಯಾರ್ಯಾರು ನನ್ನನ್ನು ನಂಬುತ್ತಿದ್ದಾರೆ, ಯಾರ್ಯಾರು ನಂಬುವುದಿಲ್ಲ ಎಂದು ಹುಡುಕಿ ಹೋಗಲಾರ. ಅವನ ಚಿಂತೆಯೇ ಇಲ್ಲದ ಪ್ರಾಣಿಗಳಲ್ಲಿಯೂ ಅವುಗಳನ್ನು ಬದುಕಿಸಿ ಇರಿಸಿದ್ದಾನಲ್ಲ. ಅವನನ್ನು ತಿಳಿಯಬೇಕಾದರೆ ನಾವು ಅವನನ್ನು ಹುಡುಕಿದ ಹಾಗೆ. ಅವನು ನಮ್ಮನ್ನು ಹುಡುಕಿಕೊಂಡು ಬರಬೇಕಾದುದು ಇಲ್ಲ. ನಾವೇ ಅವನಲ್ಲಿ ಪ್ರಶ್ನೆ ಕೇಳುತ್ತೇವೆ. ನಾವೇ ಅದಕ್ಕೆ ಉತ್ತರವನ್ನು ಹೇಳಿಕೊಳ್ಳುತ್ತೇವೆ. ನಮಗೆ ಯಾರು ಹೇಳುವವರಿದ್ದಾರೆ? ನಮಗೆ ಇಷ್ಟ ಕಂಡಂತೆ ನಡೆದಾಗ ದೇವರ ಇಚ್ಛೆ ಅನ್ನುತ್ತೇವೆ. ಅನಿಷ್ಟ ಪ್ರಾಪ್ತಿಸಿದಾಗ ಅನಿಷ್ಟ ಅನ್ನುತ್ತೇವೆ. ಅವಳ ಮಾತಿನ ಸರಣಿ ನನ್ನ ಸರಳ ಮನಸ್ಸಿಗೆ ಸಮನಾದ ಅರ್ಥ ಕೊಡದೆ ಹೋಯಿತು. ನನ್ನ ತಾಯಿಗೆ ಸಂಶಯ ಬಂದ ಹಾಗೆ ನನ್ನ ಹೆಂಡತಿಗೆ ಈಗಲೂ ಸಂಶಯ ಉಳಿದೇ ಇದೆ. ಅವರಿಗೆ ಈಗಲೂ ದೇವರ ವಿಚಾರದಲ್ಲಿ ಅನಾಸ್ಥೆ ಇದೆ ಎನಿಸಿತು. ಸುಮ್ಮನಾದೆ. ನಾನು ಸುಮ್ಮನಾದುದನ್ನು ಕಂಡು ಅವರು ಯಾಕೆ ಬರಿದೇ ಕುಳಿತೆ ಎಂದು ಕೇಳಿದರು. ನೀವು ಹೇಳುವುದೆಂದೂ ತಿಳಿಯುವುದಿಲ್ಲ ಅಜ್ಜಿ ಎಂದೆ. ನಾನು ಎಷ್ಟು ತಿಳಿದು ಹೇಳಬಲ್ಲೆ, ನನಗೇನು ಗೊತ್ತು. 2 ದಿನದ ಸಂತೆಗೆ ಬಂದವಳಿಗೆ ಎಂದರು. ಹಾಗೆಂದರೆ ಸಂತೆಗೆ ಬಂದವರು ತಮ್ಮ ತಮ್ಮ ಕೆಲಸ ಮಾಡಿಕೊಂಡು ಹೊರಡಬೇಕು. ಬದಲು ಸಿಕ್ಕಿದವರ ಸಂಗಡ ಮಾತಿನ ಚಪಲ ಹೆಚ್ಚಿ ಸಮಯ ಕಳೆದರೆ ಏನಾದೀತು? ಬಂದ ಕೆಲಸವೇ ಮರೆಯಾಗುತ್ತದೆಯಂತೆ. ನಾವೆಲ್ಲ ನೀನೇ ಎಂದಲ್ಲ, ನಾನು ಮಾಡುತ್ತಿರುವುದು ಅದನ್ನೇ. ನಮಗೆ ದೇವರ ತಲೆ ಬುಡ ಸಹ ಗೊತ್ತಿಲ್ಲ. ಗೊತ್ತಿದೆ ಎನ್ನುತ್ತೇವೆ. ಅದು ಗೊತ್ತಾಗುವಂಥ ಬಾಬು ಎಂದರೆ ನನಗೆ ಅನಿಸುವುದೇ ಇಲ್ಲ. ಆದರೂ ಅವನ ಇಚ್ಛೆ ಹಾಗೆ, ಅವನ ಇಚ್ಛೆ ಹೀಗೆ ಅಂತ ಆಡುತ್ತಿರುತ್ತೇವೆ. ಅದು ಮಕ್ಕಳಾಟಿಕೆಯ ಮಾತು. ಅವನ ಇಚ್ಛೆ ಅವನಿಗೇ ಗೊತ್ತು. ನನಗೂ ನಿನಗೂ ಗೊತ್ತಾದೀತೆ? ಅಲ್ಲ ಅಜ್ಜಿ, ದೊಡ್ಡವರು ಅನ್ನುತ್ತಾರಲ್ಲ ಇದೆಲ್ಲ ಪರಮಾತ್ಮನ ಆಟ ಅಂತ. ಆಯಿತು, ಇದು ಆಟ ಅಂತಿಟ್ಟುಕೋ. ಆಮೇಲೆ ಏನು? ನಮ್ಮನ್ನು ಅವನು ಕುಣಿಸುತ್ತಾನೆ ಅಂತಿಟ್ಟುಕೋ. ಅವನು ಅಂದ ಹಾಗೆ ನಾವು ಕುಣಿಯಬೇಡವೇ? ಅವನು ಏನು ಅಂದ ಅಥವಾ ಅನ್ನುತ್ತಾನೆ ಎಂಬುದು ನಿನಗೆ ತಿಳಿಯುತ್ತದೆಯೇ? ಹಾಗೆ ಕುಣಿಯುತ್ತೇನೆ ಅನ್ನಲಿಕ್ಕೆ? ಅವನು ಅಂದದ್ದು ಎನ್ನುವುದೆಲ್ಲ ನಾವು ನಮ್ಮ ಮನಸ್ಸಿಗೆ ಕಂಡ ಹಾಗೆ ಅಂದದ್ದು. ಕೊನೆಗೂ ಅಜ್ಜಿಯ ಸಂಭಾಷಣೆಯಿಂದ ನನಗೆ ತೃಪ್ತಿ ಬರಲಿಲ್ಲ. ಅದರ ಬದಲು ನನ್ನ ವಿಚಾರ ಸರಣಿ ಮತ್ತಷ್ಟು ಗೊಂದಲಕ್ಕೆ ಗುರಿಯಾಯಿತು. ಹಾಗೆ ಯಾವ ಯೋಚನೆಯೂ ಹೊಳೆಯದೆ ಮೂಕನಾಗಿ ಕುಳಿತಿದ್ದಾಗ ಅಜ್ಜಿ ಹೋಗು ಮನೆಗೆ, ಯಾರೋ ಅಂಗಳದಲ್ಲಿ ಬಂದು ಕುಳಿತಿದ್ದಾರೆ ಎಂದರು. ಮನೆಗೆ ಹೋಗಲು ನನ್ನ ಮನಸ್ಸು ಹವಣಿಸುತ್ತಿತ್ತು. ಯಾರೂ ಬಾರದೇ ಇದ್ದರೂ ಹೋಗುತ್ತಿದ್ದೆ. ಅವರೊಡನೆ ಸಂಭಾಷಣೆ ಮುಂದುವರಿಸುವ ಶಕ್ತಿಯಾಗಲಿ ತಿಳಿಯುವ ಶಕ್ತಿಯಾಗಲಿ ಎರಡೂ ನನ್ನಲ್ಲಿರಲಿಲ್ಲ. ನಾವಿಬ್ಬರೂ ಕುಳಿತು ಮಾತನಾಡುತ್ತಿದ್ದಾಗ ಯಾರೋ ನಮ್ಮೆದುರಿನಿಂದ ಹಾದು ಹೋದದ್ದನ್ನು ಅಜ್ಜಿ ಕಂಡಿರಬೇಕು ಎಂದು ಎಣಿಸಿ ಮನೆಗೆ ಹೋದೆ. ಅಲ್ಲಿ ಅಂಗಳದಲ್ಲಿ ಗಾಣದ ರಾಮಣ್ಣ ಕುಳಿತಿದ್ದ. ಆತ ನಾನು ಒಡೆಯ ಎಣ್ಣೆ ಮಾರಲು ಕೊಂಡು ಹೋಗಿದ್ದೆ, ಇರಿಗೆಯಿಂದ ಬಂದೆ ಎಂದ. ಇರಿಗೆಯಿಂದ? ಯಾವ ದಾರಿಯಿಂದ ಬಂದೆ? ಅಶ್ವತ್ಥದ ಕಟ್ಟೆಯ ಮುಂದಿನಿಂದ ಬಂದೆ ಏನು? ನಮ್ಮಜ್ಜಿ ಕಂಡು ಯಾರೋ ಬಂದಿದ್ದಾರೆ ಎಂದು ಕಳುಹಿಸಿದರು. ನಾನು ಆ ದಾರಿಯಾಗಿ ಬರಲಿಲ್ಲವಲ್ಲ, ತೋಟದ ದಾರಿಯಿಂದ ಬಂದೆ. ಅಲ್ಲೇ ಹಟ್ಟಿಯ ಹಿಂದಕ್ಕೆ ಮೇಲೆ ಹತ್ತಿದೆ. ಒಳ್ಳೆಯ ಒಂದು ಬೇಳೆ ತೆಂಗಿನ ಎಣ್ಣೆ ಇದೆ, ಕೊಟ್ಟು ಹೋಗುವ ಎಂದು ಬಂದೆ. ಅಜ್ಜಿ ಯಾವ ಊಹೆಯಿಂದ ಹಾಗೆ ಹೇಳಿದರು ಎಂದು ತೋಚಲಿಲ್ಲ. ಪ್ರಾಯಶಃ ನನ್ನನ್ನು ತೊಲಗಿಸುವುದಕ್ಕಾಗಿಯೇ ಸುಳ್ಳನ್ನು ಹೇಳಿರಬಹುದು. ಅದೀಗ ಸತ್ಯವಾಯಿತು ಎಂದು ಅನಿಸಿತು. ಅಂತೂ ಅಜ್ಜಿಯನ್ನು ಮರೆತು ರಾಮಣ್ಣನನ್ನು ಮಾತನಾಡಿಸಿ ತೆಂಗಿನೆಣ್ಣೆಯನ್ನು ತೆಗೆದುಕೊಂಡೆ.
ಇನ್ನೆರಡು ವಾರಗಳಲ್ಲಿ ಕೊಬ್ಬರಿ ತಯಾರಾಗುತ್ತದೆ. ಬಂದು ತೆಗೆದುಕೊಂಡು ಹೋಗು, ಎಣ್ಣೆ ಮಾಡಿ ಎಂದೆ. ಆಮೇಲೆಯೂ ಆತ ಒಂದಷ್ಟು ಹೊತ್ತು ಅಲ್ಲೇ ವಿರಮಿಸಿದ. ಬಾಯಾರಿಕೆ ಕೇಳಿದ. ನನ್ನ ಹೆಂಡತಿ ಒಂದಿಷ್ಟು ನೀರು ಬೆಲ್ಲಗಳನ್ನು ತಂದುಕೊಟ್ಟಳು. ತಿಂಗಳೆರಡು ತಿಂಗಳಿಗೊಮ್ಮೆ ಮನೆಗೆ ಬರುವ ಅವನ ಗುರುತು ಸಾಕಷ್ಟು ಇದ್ದುದರಿಂದ ಅವನು ನಮ್ಮ ಮನೆಯ ಸುಖ ದುಃಖ ವಿಚಾರತೊಡಗಿದ. ಮಾಡುವ ಬೇರೆ ಕೆಲಸವಿಲ್ಲದ್ದಕ್ಕೆ ನಾನು ಒಂದು ಕತ್ತಿಯನ್ನು ಹಿಡಿದುಕೊಂಡು ಹಿತ್ತಲಿಗೆ ಹೋದೆ. ಒಂದಷ್ಟು ಬೇಲಿಯ ಮುಳ್ಳುಗಿಡ ಸವರಿ ಒಂದೆಡೆಯಲ್ಲಿ ಒಟ್ಟಿ, ಹೂ ಸಾಕು, ಇದನ್ನು ಸವರಿ ಫಲವಿಲ್ಲ. ಮಳೆ ಬಂದರೆ ಒಂದಕ್ಕೆ 10 ಚಿಗುರುತ್ತದೆ. ಬೇಲಿ ಇದ್ದುದು ಹೋಗಿ ಹಳುವಾಗುತ್ತದೆ. ಆದರೂ ಆಚೀಚೆ ಹೋಗುವವರ ಮುಸುಡನ್ನು ಮುಳ್ಳು ಸವರಬಾರದಲ್ಲ ಎಂದೆ. ಅಂದದ್ದು ನನ್ನಷ್ಟಕ್ಕೆ, ಯಾರೂ ಅಲ್ಲಿರಲಿಲ್ಲ. ನನ್ನ ಮಾತು ನನಗೇನೆ ಕೇಳಿಸಿ ನಗು ಬಂದಿತು. ನಾನು ಅಜ್ಜಿಯ ಮೊಮ್ಮಗನೇ ಎಂದು ಹೇಳಿ ನಕ್ಕೆ. ಮತ್ತೇಕಲ್ಲ, ನನಗೂ ನನ್ನಷ್ಟಕ್ಕೆ ಮಾತನಾಡುವ ಚಟ ಇತ್ತೆಂದು ಕಾಣಿಸಿದುದರಿಂದ ನಗು ಬಂತು. ಈಚೆ ಬಂದಾಗ ನನ್ನ ಹೆಂಡತಿಯ ಮಾತುಕತೆ ನಡೆಯುತ್ತಲೇ ಇತ್ತು. ಅಂತೂ ನಿನ್ನದೊಂದು ಪ್ರತಿಜ್ಞೆ, ಮದುವೆ ಆಗಲೇ ಇಲ್ಲ ತಿರುಗಿ. ಈಗ ಹಳಬನಾದೆ, ಅಂಥ ಹಳಬನೇನೂ ಅಲ್ಲ ಎನ್ನುತ್ತಿದ್ದಳು. ಹಳಬನೋ ಗಿಳಬನೋ, ವರ್ಷ ಆಯಿತು, 40ರ ಮೇಲೆ ಆಯಿತಲ್ಲ. ಸದ್ಯಕ್ಕೆ ಮನೆ ತುಂಬ ಜನವಿದೆ, ಸಣ್ಣ ಮಕ್ಕಳೂ ಇದ್ದಾರೆ. ನನ್ನವೇ ಅಲ್ಲವಾದರೂ ಏನಂತೆ? ನಮ್ಮದು ಅಳಿಯ ಕಟ್ಟು. ತಂಗಿಯೊಬ್ಬಳಿಗೆ 6 ಮಕ್ಕಳಿದ್ದಾವೆ. ಒಂದಷ್ಟು ದಿನ ಅವಳು ಅಲ್ಲಿರುತ್ತಾಳೆ, ಒಂದಷ್ಟು ದಿನ ಇಲ್ಲಿರುತ್ತಾಳೆ. ಇಲ್ಲಿದ್ದಾಗ ದುಡಿಯುತ್ತಾಳೆ, ದುಡಿದಷ್ಟು ಉಣ್ಣುವ ಬಾಯಿಗಳೂ ಇವೆ. ಆದರೂ ಹೊಟ್ಟೆಯ ಮಕ್ಕಳು ಅಂದರೆ ಬೇರಲ್ಲವೇ? ಅಳಿಯಂದಿರು ಸೊಸೆಯಂದಿರು ಎಷ್ಟಿದ್ದರೇನು? ಅವು ಅಲ್ಲಿ ಹೊಟ್ಟೆಗೆ ಇಲ್ಲದಾಗ ಇಲ್ಲಿ ಬರುವವು, ಇಲ್ಲಿ ಇಲ್ಲದಾಗ ಅಲ್ಲಿಗೆ ಹೋಗುವವು. ಅದೆಲ್ಲ ಹಣೆಯ ಬರಹ ಅಲ್ಲವೇ ಒಡತಿ? ಅವನೇ ಅವಳ ಹಣೆಯ ಮೇಲೆ ನೀನು ಹೀಗಾಗು, ಹಾದಿಯ ಮೇಲೆ ಬಿದ್ದು ಸಾಯಿ ಎಂದು ಬರೆದ. ಅವಳನ್ನು ನೆನೆದಾಗಲೆಲ್ಲ ಸಿಟ್ಟು ಬರುತ್ತದೆ, ಒಮ್ಮೊಮ್ಮೆ ದುಃಖವೂ ಬರುತ್ತದೆ. ಆದರೂ ಒಡತಿ ಪ್ರಮಾಣಕ್ಕೆ ಅಂತೇನೆ ಇನ್ನೊಂದು ಹೆಣ್ಣಿನ ಕೈ ಹಿಡಿಯಬೇಕೆಂದು ಆಸೆಯಾಗುವುದಿಲ್ಲ. ಮಾತಾಡಿ ಆಡಿ ಬೇಸರ ಬಂದುದರಿಂದಲೋ ಏನೋ ನನ್ನವಳು ಅಡುಗೆ ಮನೆಗೆ ಹೊರಟು ಹೋದಳು. ಅವನು ಹೊರಟು ಹೋದ. ನಾನು ಈ ಅರ್ಧಂಬರ್ಧ ಮಾತುಗಳನ್ನು ಕೇಳಿ ಬೇಸರ ಬಂದು ಇನ್ನೇನು ಮಾಡಲಿ ಎಂತ ಯೋಚಿಸುತ್ತಾ ನಿಂತಾಗ ನನ್ನೆರಡು ಮಕ್ಕಳ ಕೊರಳ ಧ್ವನಿ ಕೇಳಿಸಿತು. ಅವು ಎರಡೂ ಕೂಗುತ್ತಾ ಕಿರುಚುತ್ತಾ ಒಂದನ್ನೊಂದು ಅಟ್ಟುತ್ತಾ ಅದು ನನಗೆ, ಇದು ನನಗೆ ಎಂದು ಬೊಬ್ಬಿರಿಯುತ್ತಾ ನನ್ನ ಮುಂದೆಯೇ ಹಾದು ಹೋದವು. ಅವುಗಳ ಕೈಯಲ್ಲಿ ಏನೋ ಸಿಕ್ಕಿರಬೇಕು, ಅದಕ್ಕೆ ಈ ಬೊಬ್ಬೆ. ನನ್ನವಳು ಒಳಗಿನಿಂದ ಎಂಥದೋ ಮಕ್ಕಳೇ ಗದ್ದಲ ಎಂದು ಒದರಿದ್ದು ಕೇಳಿಸಿತು. ನಾನು ಅರೆ ಮನಸ್ಸಿನಿಂದ ನನ್ನ ಸ್ನೇಹಿತ ಜನಾರ್ದನನ ಮನೆ ಕಡೆಗೆ ಹೊರಟೆ. ಅದು ಇರುವುದು ನಮ್ಮ ಬಯಲಿನ ಕೆಳತುದಿಯಿಂದ ಮುಂದೆ. ಅವರ ಮನೆಯ ಉದ್ದ ಬಯಲಿನ ಸೆರಗಿಗೆ ನಮ್ಮ ಮನೆಯ ಸೆರಗು ಇನ್ನೆರಡು ಸೆರಗುಗಳಿಗೂ ಹೋಗಿ ಕೂಡುತ್ತದೆ. ಈ ಕೂಡು ಸೆರಗುಗಳ ನಡುವೆ ಎತ್ತರದ ಜಾಗ, ಗುಡ್ಡವೂ ಅಲ್ಲ ಬೆಣವೂ ಅಲ್ಲ ಎನ್ನುವಂಥ ಕಾಡು ಬೆಳೆದ ಪ್ರದೇಶ. ಅದನ್ನು ಹಾದು ಜನಾರ್ದನನ ಮನೆಗೆ ನೇರ ಹೋಗಬಹುದಾದರೂ ನಾವು ಬಯಲಿನ ಸೆರಗಿನಲ್ಲಿಯೇ ಅವನ ಮನೆಯ ತನಕವೂ ನಡೆಯಲು ನಿರ್ಧರಿಸಿದೆ. ಮನೆಯ ಹೊರ ಜಗುಲಿಯಲ್ಲಿ ಅಜ್ಜಿ ಕುಳಿತಿದ್ದರು. ಅಶ್ವತ್ಥದ ಕಟ್ಟೆಯಿಂದ ಅವರು ಅಲ್ಲಿಗೆ ಬಂದು ಸ್ವಲ್ಪ ಹೊತ್ತಾಗಿರಲೂಬಹುದು. ಹೊರಟದ್ದು ಅವರು ಕಂಡಾಗ ಎಲ್ಲಿಗೆ ಎಂತ ನನ್ನನ್ನು ಕೇಳದೆ ಹೋದರೂ ನಾನಾಗಿಯೇ ಜನ್ನನ ಮನೆಗೆ ಹೋಗಿ ಬರುತ್ತೇನೆ ಎಂದೆ. ಅವರು ಜನ್ನನ ಮನೆಗೋ ಅಂದರು. ಅಲ್ಲಿಂದ ಬೀಸನೆ ಹೆಜ್ಜೆ ಹಾಕಿ ಹೊರಟಾಗ ಮನೆ ಇರುತ್ತದೆ ಎಂದು ಅವರ ಬಾಯಿ ತೊದಲಿನ ಹಾಗೆ ಕೇಳಿಸಿತು. ನಾನು 3/4 ಮೈಲು ದೂರ ಬಯಲಿನ ಅಂಚಿನಲ್ಲಿ ನಡೆದು ಅಲ್ಲಿಗೆ ಹೋದರೆ ಅವನಿಲ್ಲ ಎಂಬುದು ತಿಳಿಯಿತು. ಆಮೇಲೆ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಅವರ ಮನೆಯವರನ್ನು ಮಾತನಾಡಿಸದೆ ಅಲ್ಲಿಂದ ಹೊರಬಿದ್ದು ಆಚೆ ಈಚೆ ಅಲದಾಡಿಕೊಂಡು ಮುಸ್ಸಂಜೆಯ ಹೊತ್ತಿಗೆ ಮನೆಗೆ ಮರಳಿದೆ. ಮನೆ ಮುಂದಿನ ಜಗುಲಿಯಲ್ಲಿ ಅಜ್ಜಿ ಕುಳಿತದ್ದನ್ನು ಕಂಡವನೇ, ಅಜ್ಜಿ, ನೀವು ಹೇಳಿದ್ದು ಸಮನಾಯಿತು, ಮನೆ ಇರುತ್ತದೆ ಎಂದು ನೀವೆಂದಿರಿ. ಅವನು ಇರುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳದೆ ಹೋದೆ ಎಂದದ್ದು. ನೆಟ್ಟಗೆ ಬಾವಿಯ ಕಟ್ಟೆಗೆ ಹೋಗಿ ಕಾಲು ತೊಳೆದು ಅಲ್ಲಿ ಒಂದಿಷ್ಟು ಸಂಧ್ಯಾವಂದನೆಯ ಚಟವನ್ನು ತೀರಿಸಿಕೊಂಡೆ. ಮರಳಿ ಬಂದಾಗ ಅಜ್ಜಮ್ಮ ಮನೆಯ ಚಾವಡಿಯಲ್ಲಿ ಕೈಯಲ್ಲೇನೋ ಹಿಡಿದುಕೊಂಡು ಕಂಬಕ್ಕೊರಗಿಕೊಂಡು ಮಣಮಣ ಅನ್ನುತ್ತಿದ್ದರು. ನನ್ನ ಬರವೂ ಅವರಿಗೆ ತಿಳಿದಿರದು. ನಾನು ಹೆಜ್ಜೆ ಹಗುರ ಮಾಡಿ ಅವರ ಸಮೀಪ ಬಂದರೂ ಬಾಯಿ ಮಣಮಣ ನಡೆಯುತ್ತಿತ್ತು. ಏನು ಆಡುತ್ತಿದ್ದಾರೆ ಎಂಬುದು ಮಾತ್ರ ತಿಳಿಯಲಿಲ್ಲ.
ಕುತೂಹಲದಿಂದ ಸ್ವಲ್ಪ ಹಿಂದಕ್ಕೆ ಸರಿದು ತುಸು ಆಚೆಯ ಕಂಬ ಅಡ್ಡವಾಗುವಂತೆ ಹೋಗಿ ಕುಳಿತೆ. ಅವರ ಧ್ವನಿ ಮಾತುಗಳು ಕಿವಿಯೊಡ್ಡಿ ಕೇಳಿದರೆ ಕೇಳಿಸುವ ಹಾಗಿತ್ತು. ಯಾರನ್ನು ಕುರಿತು ಮಾತನಾಡುತ್ತಿರುವುದು ಕಿವಿ ನಿಮಿರಿಸಿ ಕೇಳತೊಡಗಿದ ನನಗೂ ಹೊಳೆಯಿತು. ಹೌದು, ಇದು ನಿನಗೆ ಬೇಕು. ಈ ಕರಡಿಗೆ ಮರೆತಿಲ್ಲ ನೀನು. ಯಾಕೆ ಮರೆತೀಯಾ? ಅವಳು ನಿನಗೆ ಕೊಟ್ಟಿದ್ದಲ್ಲವೇ? ಅದನ್ನು ಹೆಣೆಯಲಿಕ್ಕೆ ಎಷ್ಟೆಲ್ಲ ಭಂಗ ಬಂದಿಲ್ಲ. ಕಾಡಿಗೆ ಹೋಗಿ ಬೆತ್ತ ತಂದು ಸಿಗಿದು ಗೀಸಿ ಹೆಣೆದುಕೊಟ್ಟಳು ನಿನ್ನ ವೀಳೆಯಕ್ಕಾಗಲಿ ಎಂದು. ಅವಳಿಗೆ ನಿನ್ನ ಮೇಲೆ ಪ್ರೀತಿ ಕಡಿಮೆ ಎನ್ನುತ್ತೀಯಾ? ಅವಳು ಒಳ್ಳೆಯವಳೆ. ಅಲ್ಲ, ಏಕೆ ಸಿಟ್ಟಾಗುತ್ತೀಯಾ? ನಿನ್ನನ್ನು ಬಿಟ್ಟು ಓಡಿ ಹೋದವಳನ್ನು ಒಳ್ಳೆಯವಳು ಅಂದದ್ದಕ್ಕೇನು? ನಿನ್ನ ಮನೆಗೆ ಅವಳು ಒಲಿದೇ ಬಂದಳು, ಒಲಿದೇ ಇದ್ದಳು. ಓಡಿ ಹೋಗುವ ಆ ಕೆಟ್ಟ ಗಳಿಗೆಯ ತನಕವೂ ನಿನಗೆ ಇದಿರು ಮಾತನಾಡಿದಳೇನು? ನೀನೇ ಒಂದು ಲೆಕ್ಕಕ್ಕೆ ಪಡಪೋಷಿ. ಅವಳ ಮುಂದೆ ನಿನ್ನ ಗಂಡಸುತನದ ಜರ್ಪನ್ನೇ ತೋರಿಸಿದೆ. ಏನೆಂದೆ ನೀನು? ನಿನ್ನ ಚಂದಕ್ಕೆ ನಾನು ಮರುಳಾದವನಲ್ಲ. ನಿನ್ನ ಬಾಯಿಗೆ ನಾನು ಮರುಳಾಗೆ ಎಂದು ಚೇಷ್ಟೆಗಾದರೂ ನೀನು ಹೇಳಿದ್ದೆಯೋ ಇಲ್ಲವೋ? ಮತ್ತೆ ಈ ಮಾತು ಅಂದಿಲ್ಲವೇ? ಮೈ ಓಯಿನಾಗಿರುತ್ತೇನಂತೆ. ನನ್ನ ಮನೆಗೆ ಬಂದ ಹೆಣ್ಣು ಮಕ್ಕಳು ಗಾಣದ ಎತ್ತಿನ ಹಾಗೆ ಚಾಕರಿ ಮಾಡಬೇಕಾದೀತು. ದುಡಿಯದೆ ತಿಂಬ ಮನೆ ಇದಲ್ಲ. ದುಡಿಯುವುದರಲ್ಲಿ ಕಳ್ಳತನ ಮಾಡಿದರೆ ಗುದ್ದಿ ಹಣ್ಣು ಮಾಡಿಯೇನು ಅಂದಿಲ್ಲವೇನು ನೀನು? ಯಾರು ದುಡಿಯುವುದಕ್ಕೆ ಹೆದರುತ್ತಾರೆ ಅಂದಿಲ್ಲವೇನು ಅವಳು? ಅಥವಾ ದುಡಿಯಲಿಕ್ಕೆ ಕಡಿಮೆ ಮಾಡಿದಳೆ? ಆದರೂ ನೋಡು ರಾಮಣ್ಣ, ನೀನು ಮಾಡಿದ ಕೆಲಸ ಸಮವೇ? ಮದುವೆಯಾಗಿ ಬಂದು 3 ವರ್ಷ ಸಂದರೂ ಒಂದು ಹೊಸ ಸೀರೆ ತುಂಡನ್ನು ಅವಳ ಮೈಮುಚ್ಚಲಿಕ್ಕೆ ಕೊಡಬೇಡವೇ? ಹೆಣ್ಣಲ್ಲವೇ ಅವಳು? ಅರಿವೆ ಒಡವೆ ವಸ್ತುಗಳ ಮೋಹ ಇದ್ದರೆ ಆಶ್ಚರ್ಯವೇ? ನೀನು ಕೌಪೀನ ತೊಟ್ಟು ಗಾಣ ತಿರುಗಿಸಿದ ಹಾಗೆ ನಿನ್ನ ಹಿಂದೆ ಅವಳು ಹರುಕು ಅರಿವೆಯಲ್ಲಿ ತಿರುಗಬೇಕೆಂದರೆ ಯಾರ ಹತ್ತಿರವೋ ಗುಣಗಿದಳು ನಿನ್ನ ಉದಾಸೀನ ಕಂಡು. ಅವಳಿಗೆ ಏನು ಹೇಳಿಕೊಟ್ಟರೂ ನಿನಗೂ ಹೆದರಿಸಲಿಕ್ಕೆ ಓಡಿಹೋದಳು. ನೀನೂ ಹುಡುಕಿರಬೇಕು ಆಮೇಲೆ. ಆದರೆ ಅಷ್ಟರಲ್ಲಿಯೇ ದನ ಹೋಗಿ ಹುಲಿಯ ಗವಿಯನ್ನು ಸೇರಿದ ಹಾಗಾಯಿತು. ಅದೇ ಊರಿನವಳು ಅವಳು ಅಲ್ಲವೇ? ಅವಳ ಮೇಲೆ ಶೀನಪ್ಪ ಎಷ್ಟು ನದರು ಇಟ್ಟಿದ್ದನೋ, ಎಂದಿದ್ದ ಇಟ್ಟದನೋ? ತವರಿಗೆ ಓಡಿ ಬಂದ ಅವಳನ್ನು ಎಲ್ಲಿ ಅಡಗಿಸಿಟ್ಟನೋ? ಏನು ಆಸೆ ಹುಟ್ಟಿಸಿದನೋ? ನಿನಗೆ ಇದೆಲ್ಲ ಗೊತ್ತಾಗುವಾಗ, ನಿನ್ನ ಗಂಡಸುತನದ ಡೌಲು ಇಳಿದು ಬುದ್ಧಿ ಬರುವಾಗ ಎಲ್ಲವೂ ತೀರಾ ಮುಗಿದು ಹೋಗಿತ್ತು. ಶೀನಪ್ಪನ ಬಲೆಗೆ ಅವಳು ಬಿದ್ದಿದ್ದಾಳೆ ಎಂಬ ಸುದ್ದಿ ಊರಲ್ಲಿ ಹಬ್ಬಿದ ಮೇಲೆಯೇ ನಿನಗೆ ಜ್ಞಾನ ಬಂದದ್ದು. ಆದರೂ ರಾತ್ರಿ ಹೋದೆ, ಬೇಡಿದೆ. ಅವಳು ಹೋಗಿ ನೀವಿನ್ನು ನನ್ನ ಆಸೆಯನ್ನ ಬಿಡಿ ಎಂದಳು. ಅಂದದ್ದು ಸಿಟ್ಟಿನಿಂದಲ್ಲ, ಸಂಕಟದಿಂದ. ತನ್ನ ಸಿಟ್ಟು ಸೆಡೆಗಳಿಂದಲೇ ತಾನಾಗಿ ಹಳ್ಳ ಹಾರಿಕೊಂಡೆ ಎಂದು ಗೊತ್ತಾಗಿಯೇ ಅವಳು ಹೇಳಿದ್ದು. ನೀನಾಗ ಆಸೆ ಬಿಟ್ಟು ಬಂದೆ. ಆದರೂ ನಿನ್ನ ಮನಸ್ಸು ದೊಡ್ಡದು ರಾಮಣ್ಣ. ಆ ಶೀನಪ್ಪ ಎಷ್ಟು ಸಂಸಾರಗಳನ್ನು ಹಾಳಿ ಮಾಡಿದವನೋ. ಸಣ್ಣದರಲ್ಲಿ ಈ ಮನೆಗೆ ಬರುತ್ತಿದ್ದವನೇ ಅಲ್ಲವೇ? ಈಗಲಾದರೂ ಅವನಿಗೆ ಏನು ದೊಡ್ಡ ಪ್ರಾಯ? ಅಂಕೆ ಇಲ್ಲದ ಕಪಿಯದು. ಅವನು ನಮ್ಮ ಮನೆಯ ಬಂದ ಅಂದರೆ ನನಗೆ ಬಿಸಿಗಾಳಿ ಬಡಿದ ಹಾಗೆ ಸಂಕಟವಾಗುತ್ತಿತ್ತು. 4 ದಿನದ ಮೇಲೆ ಅವನು ಅವಳನ್ನು ಬಿಟ್ಟ. ಇನ್ನು ಯಾವಳನ್ನು ಹಾರಿಸಿ ತಂದ? ಅಪ್ಪ ಮಾಡಿಸಿಟ್ಟಿದ್ದು ಇದಕ್ಕೆ ಆಯಿತು. ಈಗ ಅವನು ಉದ್ಧಾರವಾಗಲಿಲ್ಲ. ಆ ಕಾಲದಲ್ಲಿ ಅವನಿಗೂ ಬುದ್ಧಿ ಹೇಳಿದವರಿಲ್ಲ. ಹೆಣ್ಣಿನ ಮೋಹ ಎಂದರೆ ಹೆಂಡ ಕುಡಿದ ಹಾಗೆಯೇ. ಇತ್ತ ನಾಗಿಯ ಗತಿಯೇನಾಯಿತು? 2 ಮಕ್ಕಳನ್ನು ಹೆತ್ತಳು. ಅವಳು ತಬ್ಬಲಿಯಾದಳು. ಈಗ ಎಲ್ಲಿದ್ದಾಳೋ? ಅಂತೂ ನಿನ್ನ ಹಿಂದಕ್ಕೆ ಬರಲಿಲ್ಲ. ತಾನು ಎಂಜಲಾದೆ ಎಂಬುದರಿಂದ ಒಂದು 10 ದಿನ ಅವಳ ಮನಸ್ಸು ಎಂಜಲಾದದ್ದು ನಿಜ. ಪ್ರಾಯ ಅಂಥದು, ಸೊಕ್ಕು ಅಂಥದು. ನೀನು ಮನೆ ಬಿಟ್ಟು ಹೋಗುವ ಹಾಗೆ ಮಾಡಿದ ರೀತಿಯೂ ಅಂಥದೇ. ನೀನು ಒಂದು ಹೆಣ್ಣನ್ನು ಕೊಟ್ಟೆ, ಬಟ್ಟೆಗೆ ಕೊಟ್ಟು ಸಾಕುವ ತ್ರಾಣ ಇಲ್ಲ ಎಂದು ತೋರಿಸಿದೆ. ನನಗೆ ಗೊತ್ತು ಇಷ್ಟೆಲ್ಲ ಆಗುತ್ತದೆ ಎಂದು. ನಿನಗೆ ಮೊದಲೇ ಗೊತ್ತಿದ್ದರೆ ನೀನೆಂದು ಹಾಗೆ ಮಾಡುತ್ತಿರಲಿಲ್ಲ ಎಂದು. ಹಾಗಿದ್ದುದರಿಂದಲೇ ಅಲ್ಲವೇ ಬಂದರೆ ಅವಳೇ ಬರಬೇಕು, ಬೇರೆ ಬೇಡವೇ ಬೇಡ ಎಂದು ಹಠ ಹಿಡಿದು ಕುಳಿತಿದ್ದೀಯಾ? ಒಂದು ಲೆಕ್ಕಕ್ಕೆ ನಿನಗೆ ಏನೂ ಕಡಿಮೆ ಆಗಿಲ್ಲ. ತಂಗಿಯರಿದ್ದಾರೆ, ಅಳಿಯಂದರಿದ್ದಾರೆ. ನೀನು ದುಡಿಯುವವನೇ. ಆದರೂ ಓಯಿನಿಲ್ಲದ ಬದುಕು ನಿನ್ನದು. ರಸ ಹಿಂಡಿದ ಕಬ್ಬಿನ ಜೊಗಟಿ ನೀನು. 40 ವರ್ಷ ಒಂದು ಹೆಚ್ಚಲ್ಲ ಪ್ರಾಯ. ಇನ್ನೊಂದು ಹೆಣ್ಣು ಸಿಗಲಾರದು ಎಂಬ ಹಾಗಿಲ್ಲ. ನಾಗಿ ಹಾಗಿನ ರಂಭೆ ಸಿಗಲಾರಳು.
ಛಲಗಾತಿ ಸಿಗಲಾರಳು. ಬೇಕೆನಿಸಿದರೆ ಮದುವೆ ಆಗು, ಅದೊಂದನ್ನು ಅವನೇ ಮಾಡಿದ್ದಾನಲ್ಲ ಪ್ರಾಕಿನಿಂದ. ಈ ಜಗತ್ತು ದೇವರ ಮಾಯೆ ಅನ್ನುತ್ತಾರೆ ಎಲ್ಲರೂ, ನಾನು ಅನ್ನುತ್ತೇನೆ. ಗಂಡು ಹೆಣ್ಣಿನ ಮಾಯೆಯಿಂದಲೇ ಜಗತ್ತು. ಅವು ಎರಡೂ ಇಲ್ಲದೆ ಹೋಗಿದ್ದರೆ ಜಗತ್ತೆಂಬುದು ಬರಡು. ಏನುಂಟಂತೆ ಅದರಲ್ಲಿ? ಅದನ್ನು ಮಾಡಿದ್ದರಿಂದಲೇ ಸಾವಿರ ಸುಖ, ಸಾವಿರ ದುಃಖ ಹುಟ್ಟಿಕೊಂಡಿತು. ಸಾವಿರ ರುಚಿ, ಸಾವಿರ ಅರುಚಿ ಹುಟ್ಟಿಕೊಂಡಿತು. ಇರಬೇಕು, ಈಜಬೇಕು, ಇದ್ದು ಜಯಿಸಬೇಕು ಎಂಬ ಛಲವು ಜೀವಗಳಲ್ಲಿ ಕಾಣಿಸಿಕೊಂಡಿತು. ಆದುದರಿಂದಲೇ ಬದುಕು ಎಂಬ ಪದಾರ್ಥ ಇದೆ ಅನಿಸತೊಡಗಿತು. ನಾನು ಅದನ್ನೆಲ್ಲ ಕೇಳಿದೆ. ಯಾಕಿಷ್ಟೊಂದು ಮಾತು, ಯಾರ ವಿಚಾರ ಎಂಬುದು ರಾಮಣ್ಣನ ಹೆಸರು ಬಂದುದರಿಂದ ಮಾತ್ರ ತಿಳಿಯಿತು. ಆ ಇನ್ನೊಂದು ವ್ಯಕ್ತಿಯ ಹೆಸರು ಕೇಳಿಸಿತು. ಅದೇಂದರೆ ನನ್ನ ಮಾವನ ಹೆಸರು. ಸುಮಾರು 15-20 ವರ್ಷಗಳ ಕಾಲ ನನ್ನ ನೆನಪಿನ ಪಟಲದಿಂದ ಮಾಯವಾದ ನಾಗಿಯ ನೆನಪು ಬಂದಿತು. ಈಗ ಅವಳ 2 ಮಕ್ಕಳು ದೊಡ್ಡವರಾಗಿರಬೇಕು. ಎಲ್ಲಿದ್ದಾರೋ ನಾನರಿಯೆ. ನನ್ನ ಮಾವನ ಚಿತ್ರವಂತೂ ಸ್ಮರಣೆಗೆ ಬಂದು ಅಲ್ಲಿಂದ ಅವರನ್ನು ಕುರಿತು ಆಮೇಲೆ ಕೇಳಿದ 10 ಕಥೆಗಳ ಕಡೆಗೆ ಮನಸ್ಸು ಹರಿಯಿತು. ಅವರು ಹೆಣ್ಣಿನ ಮೋಹಕ್ಕೆ ಆಸ್ತಿಪಾಸ್ತಿಗಳನ್ನು ಕಳೆದುಕೊಂಡು ತನ್ನೊಬ್ಬ ತಮ್ಮನಿಗೆ ಅವನ್ನೆಲ್ಲ ಮಾರಿ ಯಾವಲ್ಲೋ ಅಜ್ಞಾತವಾಸ ಮಾಡುತ್ತಿದ್ದಾರೆಂದು ಕೇಳಿದ್ದೇನೆ. ಅಜ್ಜಿಯ ಗೊಣಗಿನಿಂದ ಆ ಒಂದು ಕಥೆಯ ತುಣುಕು ಚೂರುಗಳು ಕೂಡಿ ಬಂದು ಕಡಿದು ಹೋದ ಸಂಬಂಧ, ಮರೆವೆಯಾದ ನಂಟುತನ ನಮ್ಮ ಮನೆಯ ನೆಲಕ್ಕೆ ಹೊಂದಿಕೊಂಡದ್ದು ಕಾಣಿಸಿತು. ಇನ್ನೊಂದು ಸಾರಿ ಅವಕಾಶ ಮಾಡಿಕೊಂಡು ಮಾವನಿದ್ದ ಗ್ರಾಮಕ್ಕೆ ಹೋಗಬೇಕು. ಮುಂದೆ ಆ ನಾಗಿ ಏನಾದಳು, ಹೇಗಾದಳು ಎಂದು ತಿಳಿಯಬೇಕು. ಅವಳ ಭೀಷ್ಮ ಪ್ರತಿಜ್ಞೆ ಯಾವ ರೀತಿಯಲ್ಲಿ ಕೊನೆಗೊಂಡಿತು ಎಂಬ ವಿಚಾರಗಳು ನನ್ನಲ್ಲಿ ಮೂಡಿದವು. ಅಷ್ಟರಲ್ಲಿ ಯಾರದೋ ಬೀಸು ಹೆಜ್ಜೆಯ ಜೋಡಿನ ಧ್ವನಿ ಕೇಳಿಸಿತು. ಅಜ್ಜಿ ಕುಳಿತಲ್ಲಿನಿಂದಲೇ ರಾಮಣ್ಣ ತಿರುಗಿ ಬಂದನೆಂದು ಕಾಣುತ್ತದೆ. ಮರೆತು ಹೋಗಿದ್ದ ಅವನ ದೇವಿ ಕೊಟ್ಟಿದ್ದ ಎಲೆಯಡಿಕೆ ಸಂಚಿಯನ್ನು ಎಂದಳು. ರಾಮಣ್ಣನೇ ಬರಬೇಕೆ ಅಲ್ಲಿಗೆ? ಜಗುಲಿಯಲ್ಲಿ ಕುಳಿತ ನಮ್ಮ ನಡುವೆ ನನ್ನ ಹೆಂಡತಿ ಇರಿಸಿ ಹೋದ ಲಾಟೀನು ದೀಪದ ಅರಿವು ನನಗೆ ಬರಲಿಲ್ಲ. ಆ ಬೆಳಕಿನಲ್ಲಿ ರಾಮಣ್ಣನ ಮುಖ ಕಾಣಿಸಿತು. ಆತ ಒಡೆಯ ಎಂದು ನನ್ನನ್ನು ಸಂಬೋಧಿಸಿದ. ಯಾರು ರಾಮಣ್ಣನೇ? ಏನು ಬಂದೆ ತಿರುಗಿ? ಅಯ್ಯ, ನನ್ನ ಸಂಚಿ ಪೆಟ್ಟಿಗೆ ಮರೆತು ಹೋದೆ. ಮಕ್ಕಳ ಕೈಗೆ ಸಿಕ್ಕಿ ಏನಾದರೂ ಆಗದೆ ಸಿಕ್ಕಿದರೆ ಆಗುತ್ತಿತ್ತು. ಸಂಚಿ ಪೆಟ್ಟಿಗೆಯಾ ಎಂದು ಕೇಳಿದೆ ನಾನು. ಅಜ್ಜಿ ನನ್ನ ಧ್ವನಿಯನ್ನು ಕೇಳಿ ನೀನೇನು ಮಾಡುತ್ತಿದ್ದೀಯ ಇಲ್ಲಿ ಎಂದು ಪ್ರಶ್ನಿಸಿದರು. ಕುಳಿತಿದ್ದೆ ಸುಮ್ಮನೆ. ಸಂಚಿ ಇಲ್ಲಿದೆ ನೋಡು ಎಂದು ಅದನ್ನು ನನ್ನ ಕೈಗೆ ಕೊಟ್ಟು ಅವನಿಗೆ ಕೊಡು, ಪಾಪ ಅದೊಂದೇ ಅವನಿಗುಳಿದ ಭಾಗ್ಯ ಎಂದರು. ನಿಮ್ಮ ಕೈಯಲ್ಲಿ ಹೇಗೆ ಬಂತಜ್ಜಿ ಎಂದು ಕೇಳಿದೆ ನಾನು. ನಿನ್ನ ಮಾಣಿ ಹಿಡಿದುಕೊಂಡು ಬಂದಿತಪ್ಪ. ಇಲ್ಲಿಯೇ ಅವೆರಡು ಆಡುತ್ತಾ ಇದ್ದವು, ಬಿಟ್ಟು ಹೋದವು, ನನ್ನ ಕೈಗೆ ಸಿಕ್ಕಿತು. ಏನಿದು ಅಂತ ಹಿಡಿದುಕೊಂಡೆ. ಒಂದು ರಾಮಾಯಣವೇ ಕಾಣಿಸಿತು. ಮೊದಲು ಅದನ್ನು ಅವನಿಗೆ ಕೊಡು ಹೋಗಲಿ ಅವನು. ನಾನು ಅದನ್ನು ತೆರೆದು ಒಳಗಡೆ ನೋಡಿದೆ. ಎಲೆ ಅಡಿಕೆ ಏನೆಂದೂ ಉಳಿದಿರಲಿಲ್ಲ. ಅದನ್ನು ಕಂಡು ಆತ ನಕ್ಕು ಆಡಿದ. ಅದು ದೊಡ್ಡದಲ್ಲ, ನನ್ನ ಸಂಚಿ ಕಳೆದು ಹೋಗಿದ್ದರೆ ಮಾತ್ರ. ಅದರಲ್ಲಿ ಸುಣ್ಣದ ಕರಡಿಗೆ ಹೊಗೆಸೊಪ್ಪಿನ ಅಂಡೆ ಇರಲಿಲ್ಲವೇ ಎಂದು ಪ್ರಶ್ನಿಸಿದೆ ನಾನು. ಇತ್ತು, ಅದೆಲ್ಲ ಹೋದರೆ ಹೋಗಿಲಿ, ಪೆಟ್ಟಿಗೆ ಸಿಕ್ಕಿತಲ್ಲ. ಈ ಕತ್ತಲಲ್ಲಿ ಅವನ್ನೆಲ್ಲ ಹುಡುಕಲಿಕ್ಕೆ ಬರಬಾರದು. ನಾಳೆ ಹುಡುಕಿ ಸಿಕ್ಕಿದರೆ ಕೊಡುತ್ತೇನೆ. ಬರಿಯ ಎಲೆ ಅಡಿಕೆ ಬೇಕಾದರೆ ಕೊಡುವ ಈಗ. ಅದೇನು ಬೇಕಿಲ್ಲ ಒಡೆಯ. ಇಷ್ಟು ಮಾತು ನಿನಗೆ ಮಾಣಿ. ಪೆಟ್ಟಿಗೆ ಅವನಿಗೆ ಕೊಡು ಅಂದರೆ ಎಂದು ಗದರಿಸಿದರು ಅಜ್ಜಿ. ಅವರ ದನಿ ತುಸು ಬಿರುಸಾಗಿ ಕೇಳಿಸಿತು. ಅದನ್ನು ಒಯ್ದು ಅವನ ಬಳಿಗೆ ಹೋಗಿ ಕೊಟ್ಟೆ. ಆತ ಅದನ್ನು 2 ಕೈಗಳನ್ನೊಡ್ಡಿ ತೆಗೆದುಕೊಂಡ. ಇದೊಂದು ಸಿಕ್ಕಿತಲ್ಲ ನನ್ನ ಪುಣ್ಯ ಎಂದು ಹೇಳಿ ಹೊರಟು ಹೋದ. ಅವನು ಹೋದ ಮೇಲೆ ನಾನು ಅಜ್ಜಿಯೊಡನೆ ನಮ್ರತೆಯಿಂದ, ಅಜ್ಜಿ, ಅಷ್ಟಕ್ಕೆ ನೀವು ನನ್ನನ್ನು ಯಾಕೆ ಹೆದರಿಸಿದಿರಿ? ನಾನು ಆಸೆಯಾಗಿ ಅದನ್ನು ಇರಿಸಿಕೊಳ್ಳುತ್ತೇನೆಂದೆ. ಅದೊಂದು ಹಳೆಯ ಲಡ್ಡು ಪೆಟ್ಟಿಗೆ. ನಾನಾದರೆ ಈ ಕತ್ತಲಲ್ಲಿ ಅದನ್ನು ಹುಡುಕಿಕೊಂಡು ಬರುತ್ತಲೇ ಇರಲಿಲ್ಲ. ಅದರ ಒಳಗೇನಾದರೂ ಬೆಳ್ಳಿಯ ಸುಣ್ಣದ ಕರಡಿಗೆ ಇತ್ತೋ ಏನೋ. ಅವನು ಅದೊಂದಕ್ಕೂ ಆಸೆ ಮಾಡದೆ ಹೋದುದನ್ನು ಕಂಡರೆ ಅಂಥದ್ದೇನೂ ಇರಲಿಲ್ಲ ಎಂದೇ ಕಾಣುತ್ತದೆ. ಅವನಿಗೆ ಆ ಸಂಚಿ ಪೆಟ್ಟಿಗೆ ಮುಖ್ಯವಾಗಿ ಬೇಕಾಗಿತ್ತು. ಅವನದ್ದು ಕೊಟ್ಟೆಯಲ್ಲ. ನಾಳೆ ಅವನ ಸುಣ್ಣದ ಡಬ್ಬಿಯೋ ಹೊಗೆಸೊಪ್ಪಿನ ಅಂಡೆಯೋ ಸಿಕ್ಕಿದರೆ ಅವನಿಗೆ ಮುಟ್ಟಿಸು.
ಮುಟ್ಟಿಸುತ್ತೇನೆ ಅಜ್ಜಿ, ಆದರೆ ನೀವು ಅಷ್ಟು ಸಿಟ್ಟಾದುದೇಕೆ ಅಂತ ಹೇಳಲಿಲ್ಲ. ಅಜ್ಜಿ ನಕ್ಕರು. ಬಂತಪ್ಪ ಒಂದು ಚೂರು ಸಿಟ್ಟು, ಅವನದ್ದನ್ನು ಅವನಿಗೆ ಬೇಗ ಕೊಡು ಎಂದೆ. ನಾನೇ ಅದನ್ನು ಇಷ್ಟು ಹೊತ್ತು ಹಿಡಿದುಕೊಂಡಿದ್ದೆ. ಅಷ್ಟು ಹೊತ್ತು ನನ್ನ ಕಣ್ಣಿಗೆ ಏನೇನೋ ಕಾಣಿಸಿತು. ಒಳ್ಳೆಯ ರಾಮಣ್ಣ, ಏಕೀನಿ ಜೀವ ಹೋದ ಮೇಲೆ ಈ ದೇಹ ಏನಾಗುತ್ತದೆ ಹೇಳು? ಕೊಳೆತೇ ಹೋಗುತ್ತದೆ ಅಥವಾ ಒಣಗಿ ಬರೀ ಗೂಡಾಗುತ್ತದೆ. ಹಾಗಿದೆ ಅವನ ಸಂಸಾರ ಆದದ್ದು ಹಾಗೆಯೇ. ಅವನು ಓಡಾಡುತ್ತಿರುವುದೆಲ್ಲ ಸಮನೆ ಆನಾಗಿ ಹೋದದ್ದೆಂಬುದು ಅವನ ಪಾಲಿಗೆ ಇದ್ದೊಂದು ಜೀವ ಹೋದ ಹಾಗೆ. ಅವಳು ಬಂದ ಹೊಸತರಲ್ಲಿ ಮಾಡಿಕೊಟ್ಟ ಸಂಚಿ ಅದು. ಅವಳ ನೆನಪು ಅವನಿಗೆ ಹೋಗಲೊಲ್ಲದು. ಅದಕ್ಕಾಗಿ ಓಡಿ ಬಂದ. ಅದರ ಬದಲು 100 ಹೊಸ ಸಂಚಿ ಕೊಟ್ಟರೂ ಅವನಿಗೆ ಬೇಕಾಗದು. ಇನ್ನು ಅವಳು ಸಾಯುವ ತನಕವೂ ಆ ಸಂಚಿಯನ್ನು ಮಗ್ಗುಲಲ್ಲಿಟ್ಟುಕೊಂಡು ಮಲಗಿಯಾನು. ಹೋ, ಅದನ್ನು ನೆನೆದು ನೀವು ಇಷ್ಟು ಹೊತ್ತಿನ ತನಕವೂ ಅಂದಿದ್ದಿರಬೇಕಲ್ಲವೇ? ಗಂಡು ಹೆಣ್ಣಿನ ಮಾಯೆ ಅಂಥದ್ದು. ಅದರಿಂದ 1000 ಸುಖ, 1000 ದುಃಖ, 1000 ಅರುಚಿ ಎಂತ ಏನೇನೋ ಅನ್ನುತ್ತಿದ್ದಿರಲ್ಲವೇ? ಅದು ರಾಮಣ್ಣನ ನೆನಪು ಬಂದು ಹೇಳಿದ ಮಾತೇ? ನಾನು ಹಾಗೆಲ್ಲ ಹೇಳಿದ್ದೇನೆ? ನನಗೆ ಹಾಗೆಲ್ಲ ಕಾಣಿಸಿದ್ದು ಹೌದು. ಹೇಳಿದೆನೋ ಬಿಟ್ಟೆನೋ ತಿಳಿಯೆ. ಹೇಳಿದಿರಿ. ನಾನು ಸ್ವಲ್ಪ ಹೊತ್ತು ನಿಮ್ಮ ಮಗ್ಗುಲಲ್ಲಿ ಬಂದು ಕುಳಿತದ್ದು ನಿಮಗೆ ತಿಳಿಯಲೂ ಇಲ್ಲ. ಯಾರ ವಿಷಯವೋ ಏನೇನೋ ಅನ್ನುತ್ತಿದ್ದೀರಿ ಎಂದು ಕೇಳುತ್ತಾ ಕುಳಿತೆ. ಅವರು ನಕ್ಕರು. ಕೇಳಿದೆ. ಹಾಗಾದರೆ ಕೇಳಿ, ಏನು ತಿಳಿಯಿತು ನಿನಗೆ? ಹೆಣ್ಣು ಗಂಡಿನ ಮಾಯೆ ಅಂದಿರಿ. ಯಾಕಿರಬೇಕು ಆ ಮಾಯೆ? ದೇವರು ಯಾಕೆ ಹಾಗೆ ಹೆಣ್ಣು ಗಂಡು ಅಂತ ಸೃಷ್ಟಿ ಮಾಡಬೇಕು? ಆ ಮಾಯೆಯಲ್ಲಿ ಜಗತ್ತನ್ನು ಯಾಕೆ ಮುಳುಗಿಸಬೇಕು ಎಂಬ ವಿಚಾರ ಮಾತ್ರ ತಲೆ ಚೆಚ್ಚಿಕೊಂಡರೂ ನನಗೆ ತಿಳಿಯುವ ಹಾಗಿಲ್ಲ. ಅದರಿಂದಲೇ ಬಲ್ಲವರು ಈ ಮಾಯೆ ಕಳಚದೆಯೇ ಮುಕ್ತಿ ಸಿಗಲಾರದು ಅನ್ನುತ್ತಾರೆ. ಅಂದು ನಾಲಿಗೆಯ ತೀಟೆ ತೀರಿಸಿಕೊಂಡದ್ದರಿಂದ ಯಾರೊಬ್ಬರೂ ಬುದ್ಧಿವಂತರಾಗುವುದಿಲ್ಲ. ಅದು ಮಾಯೆ ಎಂದರೇನು? ಅದರ ಆಟ ನಮಗೆ ತಿಳಿಯಲಾರದು ಎಂತಲ್ಲವೇ? ಅದನ್ನು ಯಾಕೆ ಹೂಡಿದ ಎಂದು ನಮಗೆ ತಿಳಿಯುವುದು ಸಾಧ್ಯವೇ? ಸಾಧ್ಯವಲ್ಲ. ಅದೇ ಮಾಯೆಗೆ ರಾಮ, ಕೃಷ್ಣ, ಶಿವ, ಬ್ರಹ್ಮ ಎಲ್ಲ ದೇವರನ್ನು ಸಿಕ್ಕಿಸಿ ಹಾಕಿದ್ದೇವೆ ನಾವು. ಅದೇ ನಾವು, ಅದು ಮಾಯೆ. ಅದನ್ನು ಬಿಡಬೇಕು. ಬಿಟ್ಟರೇನೆ ಮೋಕ್ಷ ಅನ್ನುತ್ತಿರುತ್ತೇವೆ. ಏನು ಮೋಕ್ಷವೋ, ಯಾರ ಮೋಕ್ಷವೋ? ಒಂದೊಂದು ಸಾರಿ ನಗು ಬರುತ್ತದೆ. ಮಗು ನನಗೆ ಹೆಂಡತಿ ಮಕ್ಕಳನ್ನು ಬಿಟ್ಟರೂ ದಾಸರು ವಿಠಲರನ್ನು, ನಾರಾಯಣನನ್ನು ನಂಬಿ ಹಾಡಿದರು. ನಂಬಿದ್ದು, ಹಾಡಿದ್ದೇ ಹಾಡಿದ್ದು. ಅವರು ತಮ್ಮ ಹೆಂಡಿರನ್ನು ದಾರಿ ಮೇಲೆ ಕಡೆದು ಹೋದದ್ದು ನಿಜ. ಹಾಗೆ ಮಾಡಿ ಬೇಡಿದ್ದು ಯಾರನ್ನು? ತಮ್ಮ ಹೆಂಡಿರೊಡನೆ ಸುಖವಾಗಿ ವೈಕುಂಠದಲ್ಲೋ ಕೈಲಾಸದಲ್ಲೋ ಇರುವಂಥ ವಿಷ್ಣುವನ್ನು, ಶಿವವನ್ನು ಅವರೇನು ಕೊಟ್ಟಾರು? ಅವರಿಗೂ ಅವರ ಹೆಂಡಂದಿರ ಮುಕ್ತಿ ಸಿಗದೇ ಇರುವಾಗ? ಕನಸು, ಭ್ರಮೆ ಅನ್ನುತ್ತಾರಲ್ಲ ಮಗು, ಅದೇ ಇದು. ತಾವೇ ಮೋಹ ಪಾಶ ಕಡಿದುಕೊಳ್ಳಲಾರದ ದೇವರು ಇವರ ಮೋಹ ಪಾಶ ಕಡಿದು ಉದ್ಧಾರ ಮಾಡುತ್ತಾನೆ ಎಂಬುದು. ಆ ದೇವರಿಗೆ ಹೆಂಡರಿರಬಹುದು. ಮೋಹ ಅನಿಸುವುದಿಲ್ಲವಾದರೆ ಯಾತಕ್ಕೆ ಬೇಕವರು? ಯಾವ ದೇವರೂ ಮದುವೆ ಗಿದುವೆ ಮಾಡಿಕೊಳ್ಳದೆ ತಮ್ಮಷ್ಟಕ್ಕೆ ಲೋಕದ ಸೃಷ್ಟಿ ಸ್ಥಿತಿ ಲಯ ಮಾಡುತ್ತಾ ಇರಬಹುದು. ಬಸರಿ ಕಟ್ಟೆಯ ದೇವರು ಸೃಷ್ಟಿಯನ್ನು ಮಾಡಿದ. ಬಾಳ ಕಟ್ಟೆಯ ದೇವರು ಅನ್ನ ಬೇಯಿಸಿ ಹಾಕಿದ. ಬೂದಿ ಕಟ್ಟೆಯ ದೇವರು ಸುಟ್ಟು ಲಗಾಡಿ ತೆಗೆದ. 3 ಕೆಲಸಕ್ಕೆ 3 ದೇವರು. ಹಾಗೆ ಸುಡುವುದಕ್ಕೂ ಇಡುವುದಕ್ಕೂ ಮೊದಲು ಹೆಣ್ಣು ಗಂಡು ಬೇಕು. ಅದನ್ನು ಒಟ್ಟಿಗೆ ತರುವುದಕ್ಕೂ ಇಡುವುದಕ್ಕೂ ಬೇಕು ಮೊದಲು. ಅದು ಇಲ್ಲವಾದರೆ ಸೃಷ್ಟಿ ಎಂಬುದೇ ಇಲ್ಲ. ದೇವರು ಅನ್ನುವವರು ಉಳಿಯುವುದಿಲ್ಲ. ಅಜ್ಜಿಯ ಈ ವಿಚಾರ ಸರಣಿ ನನ್ನನ್ನು ತಬ್ಬಿಬ್ಬಾಗಿ ಮಾಡಿತು. ಅಜ್ಜಿಗೆ ತಲೆ ಕೆಟ್ಟಿದೆ ಎಂದು ಇವರ ಇಂಥವೇ ಮಾತುಗಳನ್ನು ಕೇಳಿಯೂ ಯಾರಾದರೂ ಅಂದರೆ ಆಶ್ಚರ್ಯವಿಲ್ಲ ಎನಿಸಿತು. ಅವರನ್ನು ತಿದ್ದಲು ಹೊರಟವನಂತೆ ನಾನೆಂದೆ, ಅಜ್ಜಿ, ಗಂಡು ಹೆಣ್ಣು ಇಲ್ಲದೆ ಸೃಷ್ಟಿ ಇಲ್ಲ ಅನ್ನುತ್ತೀರಿ. ಹಾಂ ಎಂದರು ನಿಟ್ಟಿಸಿ ಕೇಳಿ. ಒಂದು ಗೋಳಿ ಮರ ಅಂತಿಟ್ಟುಕೋ, ಹೊಂಗಾರಕನ ಮರ ಅನ್ನು ವೀಳೆಯದೆಲೆ ಬಳ್ಳಿ ಅಂತಿಟ್ಟುಕೋ. ತುಂಡು ತುಂಡು ಮಾಡಿ ನೆಟ್ಟರೆ ಅದು ಗಿಡ ಆಗುತ್ತದೆ. ಹಾಗೆಯೇ ಕೆಲವು ಜಾತಿಯ ಸಣ್ಣ ಪುಟ್ಟ ಪ್ರಾಣಿಗಳನ್ನು ಗಂಡು ಹೆಣ್ಣು ಎಂದು ಭೇದವಿಲ್ಲ ಎಂದು ಒಡೆದು ಎರಡಾಗುತ್ತದೆ. ಹೊಂಗಾರಕ ಗೋಳಿ ಸರಿಯೇ? ನೀನೆಂಬ ಪ್ರಾಣಿ ಎಂಥದೋ ನಾನು ಕಂಡಿಲ್ಲ.
ಹಾಗಿದ್ದರೆ ಗಂಡು ಹೆಣ್ಣಿನ ಮೋಹ ಬಂಧನ ಇದ್ದರೂ ಒಂದೇ, ಇಲ್ಲದೇ ಇದ್ದರೂ ಒಂದೇ. ಸೃಷ್ಟಿ ಕಾರ್ಯ ನಡೆಯುತ್ತದೆ ಎಂದ ಹಾಗಾಯಿತು. ಯಾರಿಂದ ನಡೆಯುತ್ತದೆ? ಯಾವನೋ ಒಬ್ಬನಿಂದ ಅಂತಿಟ್ಟುಕೋ. ಅವಕ್ಕೆ ಅದು ಗೊತ್ತಿಲ್ಲದಿದ್ದೀತು. ಗಿಡ ಮರಗಳಿಗೆ ಯಾವ ಚಿಂತೆಯೂ ಇರಲಾರದು. ದೇವರ ಹತ್ತಿರ ಅದನ್ನು ಕೊಡು, ಇದನ್ನು ಕೊಡು ಎನ್ನುವುದು ಅವಕ್ಕಿಲ್ಲ. ಅದು ನಮ್ಮ ಚಾಳಿ. ಮಾಯೆ ಇರುವುದು ನಿಜವಾದರೆ ಎಲ್ಲ ಜೀವಕ್ಕೂ ಅದು ಇರಲೇಬೇಕು. ಗಿಡಕ್ಕಿಲ್ಲ, ನಮಗೆ ಉಂಟು ಎಂದರೆ ಅದು ಮಾಯೆ ಆಗಲಾರದು. ಅಂದರೇನಜ್ಜಿ? ಈಗ ದೇವರು ಉಂಟು ಅಂತಲೋ ಇಲ್ಲ ಅಂತಲೋ? ನಾನಿಲ್ಲವೇ, ನೀನಿಲ್ಲವೇ? ಇದ್ದೇವೆ. ನಮ್ಮ ಪಾಲಿಗೆ ಅವನಿದ್ದಾನೆ. ನೀವು ನಂಬುತ್ತೀರಿ ಹಾಗಾದರೆ ದೇವರನ್ನು? ನಂಬುವವರಿದ್ದರೆ ಮಾತ್ರವೇ ಅವನಿರುವುದು. ಗಿಡ ಮರ ಕಲ್ಲು ಮಣ್ಣು ಎಲ್ಲವೂ ಇವೆ, ಅವಕ್ಕೆ ನಂಬುವ ಶಕ್ತಿ ಇಲ್ಲ, ನಂಬಲಾರವು. ಅವಕ್ಕೆ ದೇವರು ಇಲ್ಲ, ದಿಂಡರು ಇಲ್ಲ. ಆದರೆ ಅವಕ್ಕೂ ಒಬ್ಬ ದೇವರು ಇರಲೇಬೇಕಲ್ಲ. ಅದನ್ನು ಅವೇ ನಮಗೆ ತಿಳಿಸಿ ಹೇಳಬೇಕು. ಅವೇನು ಅನ್ನುತ್ತವೋ ನಮಗೆ ತಿಳಿಯದು. ನಾನು ನೀನು ಹೇಳುವುದು ನಮ್ಮಂಥ ಜನರಿಗೆ, ನಂಬುವವರಿಗೆ. ಆದರೂ ಒಂದು ಸಂಗತಿ ಉಂಟು. ನಂಬಿದವರು ನಂಬದೇ ಇದ್ದವರು ಸಾಯುವುದು ಮಾತ್ರ ತಪ್ಪಿದ್ದಲ್ಲ. ಹುಟ್ಟಿದ ಮೇಲೆ ಸಾವಿದೆ, ಹಾಗೆ ಸಾವು ಇದೆ ಎಂದು ನಂಬಿದರೆ ಸಾಲದೆ. ದೇವರು ಯಾಕೆ ಸೃಷ್ಟಿ ಮಾಡಿದ ಎಂದು ನನ್ನಂಥವಳನ್ನು ಕೇಳಿ ಫಲ ಉಂಟೆ? ಆ ದೇವರನ್ನೇ ನೀನು ಕೇಳಬೇಕು. ನಾವು ಕೇಳಬಹುದು, ಅವನು ಮಾತ್ರ ತನ್ನ ಸೃಷ್ಟಿಯನ್ನು ನಿಲ್ಲಿಸುವ ಹಾಗೆ ಕಾಣೆ. ಅದರ ಬದಲು ನಾವಿರುವುದು ಸೃಷ್ಟಿಯ ಚೆಂದ ನೋಡಲಿಕ್ಕಾಗಿಯೇ. ಅವನೇ ಹುಟ್ಟಿಸಿದ ಸೃಷ್ಟಿಯಿದು ಎಂದು ಇದ್ದದ್ದನ್ನು ನಂಬಿದರೇನಾಗುತ್ತದೆ? ಇರುವ 4 ದಿನ ಚೆಂದವಾಗಿ ಇರುವುದಪ್ಪ. ಹೋಗುವ ಕಾಲ ಬಂದರೆ ಹೋಗುವುದು. ಉಳಿದೆಲ್ಲ ಮಾತುಕತೆ ನಮ್ಮ ಬುದ್ಧಿಗೆ ಮೀರಿದ ಅಧಿಕ ಪ್ರಸಂಗವಾಗಿ ಕಾಣಿಸುತ್ತದೆ ನನಗೆ. ನನ್ನ ಅಪ್ಪ ನನ್ನನ್ನು ಕೇಳಿ ಹುಟ್ಟಿಸಿದರೇನು? ನಮ್ಮ ಅಪ್ಪನನ್ನು ದೇವರು ಕೇಳಿ ಹುಟ್ಟಿಸಲಾರರು. ನನಗೆ ತಲೆಬಿಸಿಯಾಗುತ್ತಾ ಬಂದಿತು. ನಾನು ನಂಬಿ ಬಂದಿರುವ ಯಾವ ತರ್ಕ ಸರಣಿಯೂ ನನ್ನ ಅಜ್ಜಿಯಲ್ಲಿ ಕಾಣಿಸಲಿಲ್ಲ. ಅವರ ತರ್ಕ ಸರಣಿ ನನಗೆ ಸಂಪೂರ್ಣ ತಿಳಿದಂತೆಯೂ ಅನಿಸಲಿಲ್ಲ. ಅವರ ಈ ಎಲ್ಲ ಮಾತುಕತೆ ಮರುಳುತನವಾಗಿಯೂ ಕಾಣಿಸಲಿಲ್ಲ. ನನ್ನಲ್ಲಿಲ್ಲದ, ಇನ್ನೂ ಬೆಳೆಯದ ಯಾವುದೇ ಒಂದು ವಿಚಾರ ಸೂಕ್ಷ್ಮತೆ ಅವರಲ್ಲಿದ್ದಂತೆ ಕಾಣಿಸುತ್ತಿತ್ತು. ಅವರು ಈ ತನಕ ಕಳೆದಂಥ ಯೌವನವಾಗಲಿ ವಾರ್ಧಕ್ಯವಾಗಲಿ ಬರಿಯ ಮೂಕತನ ಎನಿಸದಾಯಿತು. ಅವರ ಮೂಕತನಕ್ಕೆ ಈ ಕೆಲವು ವರ್ಷಗಳಿಂದ ಬಾಯಿ ಬಂದಿರುವುದನ್ನು ಕಾಣುತ್ತೇನೆ. ಅವರ ಎಲ್ಲ ಆತ್ಮಗತ ಭಾಷಣಗಳು ನನಗಾಗಿಯೋ ಇನ್ನೊಬ್ಬರಿಗಾಗಿಯೋ ಹೇಳುವ ಉಪದೇಶಗಳೆಂದು ಕಾಣಿಸುವುದಿಲ್ಲ. ಅಷ್ಟಕ್ಕೆ ಊಟದ ಕರೆ ಬಂದಿತು. ನಾನು ಹೊರಟೆ. ಅಜ್ಜಿ ಬಹಳ ಕಾಲದಿಂದಲೂ ಒಂದು ಹೊತ್ತು ಮಾತ್ರ ಊಟ ಮಾಡುವವರು. ರಾತ್ರಿ ಕೆಲವೊಮ್ಮೆ ಹಾಲನ್ನೋ ಹೆಸರು ಗಂಜಿಯನ್ನೋ ತೆಗೆದುಕೊಂಡರೆ ತೆಗೆದುಕೊಳ್ಳುವಳು, ಇಲ್ಲವಾದರೆ ಇಲ್ಲ. ಅವರ ಒಪ್ಪೊತ್ತಿನ ಊಟ ಕೂಡ ಅಲ್ಪ ಆಹಾರ. ಅಷ್ಟೊಂದು ಸ್ವಲ್ಪದರಿಂದ ಅವರು ಇಷ್ಟೊಂದು ವರ್ಷ ಉಳಿದಿರಬಹುದು ಆಶ್ಚರ್ಯವೆಂದೇ ಕಾಣಿಸುತ್ತದೆ. ನಾನು ಊಟ ಮುಗಿಸಿ ಮಲಗಿಕೊಂಡರೆ ನನ್ನ ಯೋಚನೆಗಳು ಅಂಕೆ ಶಂಕೆಗಳಿಲ್ಲದೆ ಓಡಾಡತೊಡಗಿದವು. ಅಜ್ಜಿ ಸಂಚಿ ಪೆಟ್ಟಿಗೆಯನ್ನು ಹಿಡಿದು ಅಷ್ಟೆಲ್ಲ ಹೇಗೆ ಕಂಡರು? ರಾಮಣ್ಣ ಹಿತ್ತಲಿನ ಬಾಗಿಲಿನಿಂದ ಬಂದದ್ದು ಅವರಿಗೆ ಹೇಗೆ ತಿಳಿಯಿತು? ಅವರ ಮೂಗಿಗೆ ಮನುಷ್ಯರ ವಾಸನೆ ಬಡಿಯುತ್ತದೆಯೋ? ಸಂಚಿ ಪೆಟ್ಟಿಗೆಯನ್ನು ಮೂಸಿಯೇ ಅದರ ಒಡೆಯನ ಸ್ವಭಾವ ಗುರುತಿಸುವುದು ಸಾಧ್ಯವೇ? ಹೇಗೆ, ಏನು ಎಂಬ ವಿಚಾರಗಳೇ ನನ್ನಲ್ಲಿ ಸುಳಿದಾಡತೊಡಗಿದವು. ಇನ್ನೊಂದು ದಿವಸ ಅವರು ಪ್ರಸನ್ನವಾಗಿರುವ ಹೊತ್ತನ್ನು ಹುಡುಕಿ ಅದನ್ನೆಲ್ಲ ಕೇಳಿ ತಿಳಿಯಬೇಕು ಎಂದು ಅನಿಸಿತು. ರಾತ್ರಿ ಕಳೆದು ಬೆಳಗಾದಾಗ ನನ್ನವಳು ಒಂದು ಹೊಗೆಸೊಪ್ಪಿನ ಅಂಡೆಯನ್ನು ಸುಣ್ಣದ ಕರಡಿಗೆಯನ್ನು ತಂದು ಇದು ಯಾರದ್ದು ಇದ್ದೀತು ಎಂದು ಕೇಳಿದಳು. ನಾನು ರಾಮಣ್ಣನ ಸಂಚಿಯಿಂದ ಮಕ್ಕಳು ತೆಗೆದು ಎಸೆದದ್ದಿರಬೇಕು ಎಂದದ್ದು. ಆತ ಬಂದು ಹೋದ ಕಥೆಯನ್ನು ಹೇಳಿದೆ. ನಾನೇ ಜನ ಮಾಡಿ ಅವನ ಮನೆಗೆ ಅವನ್ನು ಕಳುಹಿಸಿಕೊಟ್ಟೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಧ್ಯಾಯ 1 ನೋಡಿ, ಅದಾದಮೇಲೆ ಅಧ್ಯಾಯ 2 ನೋಡಿ ಫ್ರೆಂಡ್ಸ್, ಓಕೆನಾ? ಇನ್ನೂ ಈ ವಿಡಿಯೋ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.